Good morning. Welcome. Welcome all. Welcome back to the Health Workshop question and answer session. Yes, friends. Last Friday ನಮ್ಮ ಸಾಕಷ್ಟು ಕ್ವಶನ್ಸ್ಗಳಿಗೆ ಆನ್ಸರ್ ಸಿಕ್ಕಿದೆ ಅಂಡ್ ಇನ್ನು ಸಾಕಷ್ಟು ಕ್ವಶನ್ಸ್ಗಳಿದೆ. ಶ್ರೀಕಾಂತ್ ಸರ್ ಜೊತೆ ಕೇಳ್ತಕ್ಕಂಥ ಕ್ವಶನ್ಗಳು ಎಲ್ಲರಿಗೂ ಸಹಿತ ಡಿಫ್ರೆಂಟ್ ಕ್ಲಾರಿಟಿ ಸಿಗ್ತಾ ಇದೆ. ಡೀಪ್ ಆಗಿ ಆಳವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಸ್ಟೆಪ್ಸ್ ತಗೊಳ್ತಾ ಇದ್ರೆ ಎಲ್ರು. ಶ್ರೀಕಾಂತ್ ಸರ್, ವೆಲ್ಕಮ್ ಸರ್. ನಮ್ಮ ಈ ಸೆಷನ್ಗೆ ನಿಮ್ಮ ಕಮಿಟ್ಮೆಂಟ್, ನಿಮ್ಮ ಟೈಮು, ಸ್ಪೆಷಲ್ ನಮಸ್ಕಾರ ಸರ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಸರ್. ಎಸ್, ಇವಾಗ ಕ್ವಶನ್ಸ್ ನ ಪಿಕ್ ಮಾಡೋಣ ಸರ್. ಎಸ್ ಸರ್. ಶ್ರೀಕಾಂತ್ ಸರ್, ಗುಡ್ ಮಾರ್ನಿಂಗ್. ಇಲ್ಲಿ ಕಿರಣ್ ಮಾತಾಡ್ತಿರೋದು ಸರ್. ಮೇಜರ್ ಒಂದು ಕ್ವಶನ್ ರೈಸ್ ಆಗಿದೆ. ಅಂದ್ರೆ ಇದು ಕ್ಯಾಲ್ಸಿಯಂ ಕಾಂಪ್ಲೆಕ್ಸ್ ರಿಸಲ್ಟ್ ಬಂದಿದೆ, ಬಟ್ ಕ್ವಶನ್ ಇವಾಗ ರೀಸೆಂಟ್ ಆಗಿ ರೈಸ್ ಆಗಿರೋದು ಏನು ಅಂದ್ರೆ, ಕ್ಯಾಲ್ಸಿಯಂ ಕಾಂಪ್ಲೆಕ್ಸ್ ಅಲ್ಲಿ ನಾವು K27 ಅಂತ ಎಕ್ಸಾಮ್ ಕೊಡ್ತೀವಿ ಇನ್ಫಾರ್ಮೇಶನ್. ಅದು ಆಪಲ್ಲೂ ಇದೆ, ವೆಬ್ ಅಲ್ಲೂ ಇದೆ, ಬಟ್ ಬಾಟಲ್ ಮೇಲೆ K27 ಅಂತ ಪ್ರಿಂಟ್ ಆಗಿಲ್ಲ. ಕೆ ಅಂತ ಮೇಲ್ಗಡೆ ಇದೆ. ಡಿಸ್ಕ್ರಿಪ್ಷನ್ಸ್ ಇಂಗ್ರೀಡಿಯಂಟ್ ನೋಡಿದಾಗ K1 ಅಂತಿದೆ. ಇದ್ರ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಈ ತರದ ಇದ್ರೆ ತಗೋಬಾರ್ದು, K27 ಇದ್ರೆ ತಗೊಳ್ಳಿ ಅಂತ ಹೇಳಿ ಡಾಕ್ಟರ್ ಹೇಳಿದ್ದಾರೆ. ಬಟ್ ಈ ಬಾಟ್ಲ್ ಮೇಲೆ ಪ್ರಿಂಟ್ ನೋಡಿ ಅದನ್ನ ಕನ್ಫರ್ಮೇಶನ್ ಮಾಡಿ ಅಂತ ಕೇಳಿದ್ದಾರೆ ಸರ್. ಅದು ನಂದು, ನೀವು ಇನ್ನೊಂದ್ಸಲ ಹೇಳ್ತೀರಾ? K27 ಅಂದ್ರೆ ಅರ್ಥ ಆಗಿಲ್ಲ ಸರ್. ಆಕ್ಚುಲಿ ಏನು, ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು? ಸರ್, ಇಂಗ್ರೀಡಿಯಂಟ್ ಅಲ್ಲಿ ನಾವು ಇವಾಗ ಇದರಲ್ಲಿ ಕ್ಯಾಲ್ಸಿಯಂ ಅಲ್ಲಿ ಹೋದಾಗ ಮ್ಯಾಗ್ನೀಷಿಯಂ K27, ಕ್ಯಾಲ್ಸಿಯಂ ಕಾರ್ಬೋನೇಟ್, ಸಿಟ್ರೇಟ್ ಆ ತರ ಹೇಳ್ತೀವಲ್ಲ, ಆ ವಿಟಮಿನ್ K27 ಅಂತ ಇದಲ್ಲೂ ವೆಬ್ ಅಲ್ಲಿ ಡಿಸ್ಕ್ರಿಪ್ಷನ್ ನೋಡಿದಾಗ್ಲೂ ಅದರಲ್ಲೂ ಇದೆ, ಬಟ್ ಬಾಟಲ್ ಮೇಲೆ ಪ್ರಿಂಟ್ ಆಗಿಲ್ಲ. ವಿಟಮಿನ್ K ಇದ್ರೆ ಕ್ಯಾಲ್ಸಿಯಂ ಕಾಂಪ್ಲೆಕ್ಸ್ ನ ಹಾರ್ಟ್ ಪೇಷಂಟ್ ಗೆ ಕೊಡಬಾರ್ದು ಅಂತ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಸರ್. K27 ಇದ್ರೆ ಕೊಡಿ, K27 ಇದ್ರೆ ಕೊಡಿ, K ಇದ್ರೆ ಕೊಡಬೇಡಿ ಅಂತ ಇವಾಗ ರೀಸೆಂಟ್ ಆಗಿ ಕ್ವಶನ್. ಓಕೆ, ವಿಟಮಿನ್ K ನಮ್ಮ ಕಂಪೋಸಿಷನ್ ಅಲ್ಲಿ ಲೇಬಲೈಸ್ ಆಗಿಲ್ಲ ಅಂತ ನೀವು ಹೇಳ್ತಿರೋದಾ? ಬಾಟಲ್ ಮೇಲೆ ಲೇಬಲೈಸ್ಡ್ ಆಗಿಲ್ಲ. ಓಕೆ. ಸೊ ಏನಾಗತ್ತೆ ಅಂತ ಹೇಳಿದ್ರೆ, ಅದನ್ನ ಲೇಬಲ್ ಟ್ರಾನ್ಸ್ಪರೆನ್ಸಿ ಅಂತ ಕರೀತಾರೆ. ಸೊ ಕೆಲವೊಂದು ಸಲ ಹಲವು ಕಾರಣಗಳಿಗೆ ಆಗದೆ ಇರ್ಬೋದು, ಬಟ್ ಪರ್ಪಸ್ ಹೇಳ್ತೀನಿ. ನಿಮಗೆ ಯಾರು ಮಾಹಿತಿ ಕೊಟ್ಟಿದ್ರೆ ಗೊತ್ತಿಲ್ಲ. ನಿಮ್ಗೆ ಮಾಹಿತಿ ಕೊಟ್ಟವ್ರು ಯಾರು ವಿಟಮಿನ್ K ಇರಬಾರ್ದು ಅಂತ ಅಥವಾ ಹಾರ್ಟ್ ಪೇಷಂಟ್ಸ್ ಗೆ ಕೊಡಬಾರ್ದು ಅಂತ? ಹೇಳಿ. ಡಾಕ್ಟರು ರೀಸೆಂಟ್ ಆಗಿ ನಮ್ ಡೌನ್ಲೈನ್ ಅವ್ರ ಫಾದರ್ಗೆ ಈ ಬಾಟಲ್ ತೋರ್ಸಿದಾಗ ಸಜೆಸ್ಟ್ ಮಾಡಿದ್ದು, ಬಟ್ ಇವ್ರು ಹೇಳಿದಾರೆ ಇಲ್ಲ ಸರ್, K27 ಅಂತ ನಾವು ನೋಡಿದೀವಿ, ವೆಬ್ ಅಲ್ಲೂ ನೋಡಿದೀವಿ ಅಂದಾಗ K27 ಇದ್ರೆ ಬ್ಲೈಂಡ್ ಆಗಿ ತಗೊಳ್ಳಿ, ಬಟ್ ಇದರಲ್ಲಿ K ಅಂತ ಇದೆ, ಅದನ್ನ ಕನ್ಫರ್ಮೇಶನ್ ಮಾಡಿ ತಗೊಳ್ಳಿ ಅಂತ ಹೇಳಿದಾರೆ. ಸೊ ಕೆಲವೊಂದ್ಸಲ ಲೇಬಲ್ ಟ್ರಾನ್ಸ್ಪರೆನ್ಸಿ ಅಥವಾ ಲೇಬಲ್ ಪಾರದರ್ಶಕತೆ ಅಂತ ಹೇಳ್ತೀವಿ. ಅದನ್ನ ತೋರಿಸಬೇಕಾದ್ರೆ ಎಲ್ಲವನ್ನ ಕೂಡ ನಾವು ಹೈಲೈಟ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಕಮಿಂಗ್ ಟು ದ ಕಂಪೋಸಿಷನ್. ಓಕೆ, ನಮ್ಮ ಬಳಿ ಖಂಡಿತ ನೀವು ವೆಬ್ ಅಲ್ಲಿ ನೋಡಿದೀರಾ, ಹಾಗೂ ಅದರ ಪರ್ಪಸ್ ಕೂಡ ಒಂದು ತಪ್ಪು ಕಲ್ಪನೆಯಲ್ಲಿ ಹೋಗ್ತಾ ಇದೆ, ಅಂದ್ರೆ ಹಾರ್ಟ್ ಪೇಷಂಟ್ ಗೆ ಕೊಡಬಾರ್ದು ಅಂತ. ಸೊ ಮೊದಲನೇದಾಗಿ ನಾನು ಲಾಜಿಕಲ್ ರೀಸನಿಂಗ್ ಕೊಡ್ತೀನಿ, ಯಾಕೆ ವಿಟಮಿನ್ K ಅನ್ನ ನಾವು ಇಲ್ಲಿ ಕಂಪೋಸಿಷನ್ ಅಲ್ಲಿ ಹಾಕಿರ್ತೀವಿ. ಐದರ್ ಯಾವ ಫಾರ್ಮಲ್ ಇದೆ ಆಮೇಲೆ ಮಾತಾಡೋಣ, ಬಟ್ ವಿಟಮಿನ್ K ಯ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ಕ್ಲಿಯರ್ ಮಾಡೋದು. ಸೊ ಎಸ್ಪೆಷಲಿ ರಕ್ತದಲ್ಲಿ ಹೆಪ್ಪುಗಟ್ಟುವಂತಹ ಏನಾದ್ರೂ ಸಂಭವ ಇದ್ರೆ ಅನಾವಶ್ಯಕವಾಗಿ, ಸೊ ಕ್ಯಾಲ್ಸಿಯಂ ಅಂಶ ತೆಗೆದುಕೊಳ್ಳಬೇಕಾದ್ರೆ ಏನಾದ್ರೂ, ಸೊ ಈ ಆರ್ಟರೀಸ್ ಅಲ್ಲಿ ಬ್ಲಾಕೇಜ್ ಆಗೋದು ಅಥವಾ ಕ್ಯಾಲ್ಸಿಫಿಕೇಶನ್ ಅಂತ ಕರಿತೀವಿ, ಅಥವಾ ಅದು ಗಡ್ಡೆಯಾಗಿ ಪರಿವರ್ತನೆ ಆಗೋದು, ಸೊ ಸ್ಟೋನ್ಸ್ ಆಗಿ ಕನ್ವರ್ಟ್ ಆಗೋದು, ಈ ಸಂಭವ ಏನಿದೆ, ಎಸ್ಪೆಷಲಿ ಹೃದಯದ ರಕ್ತನಾಳಗಳಿಗೆ ಯಾವುದೇ ರೀತಿ ಒಂದು ಏನಂತ ಹೇಳ್ತೀವಿ ಅನಾಹುತ ಉಂಟು ಮಾಡಬಾರ್ದು ಅಂತ ಹೇಳ್ಬಿಟ್ಟು ವಿಟಮಿನ್ K ಸಹಾಯ ತಗೊಳ್ತಾರೆ. ಓಕೆ, ಸೊ ಅದು ನೆನಪಿರ್ಲಿ. ಇಟ್ಸ್ ನಾಟ್ ಲೈಕ್ ಹಾರ್ಟ್ ಪೇಷಂಟ್ಸ್ ಗೆ ಕೊಡಬಾರ್ದು, ಮೇ ಬಿ ಗೊತ್ತಿಲ್ಲ ಅವ್ರು ಯಾವ ಪರ್ಸೆಪ್ಷನ್ ಅಲ್ಲಿ ಹೇಳಿದಾರೋ, ಬಟ್ ದ ಸ್ಟ್ರೈಟ್ ರೀಸನ್, ಓಕೆ, ವಿಟಮಿನ್ K ಯ ಒಂದು ಪ್ರೆಸೆನ್ಸ್ ನ ಉದ್ದೇಶ ಆರ್ಟರಿಯಲ್ ಕ್ಯಾಲ್ಸಿಫಿಕೇಶನ್ ಅವಾಯ್ಡ್ ಆಗೋದಕ್ಕೆ. ನಥಿಂಗ್ ಬಟ್ ಅಗೈನ್, ಆ ರಕ್ತನಾಳಗಳಲ್ಲಿ ಯಾವುದೇ ರೀತಿ ಸಂಚಕಾರ ತರದ ಹಾಗೆ ಒಂದು ಈಸಿ ಫ್ಲೋ ಆಫ್ ದ ಬ್ಲಡ್ ಅಂತ ಹೇಳ್ತೀವಿ, ತುಂಬಾ ಸುಲಭವಾಗಿ ಸರಾಗವಾಗಿ ರಕ್ತ ಚಲಾವಣೆ ಆಗೋದಕ್ಕೆ ಇದು ಸಹಾಯ ಆಗ್ತಿರತ್ತೆ ಸರ್. ಬಟ್ ಡೆಫಿನೆಟ್ ಆಗಿ ಕಂಪೋಸಿಷನ್ ಅಲ್ಲಿ ಹಾಗೂ ನಾವು ಪ್ರೆಸೆಂಟೇಶನ್ ಅಲ್ಲಿ ಕೂಡ ನಿಮಗೆ ತೋರಿಸಿ ಹೇಳ್ತಾ ಇರ್ತೀವಿ. ಸೊ ಇದನ್ನ ನೀವು ಮನಸ್ಸಲ್ಲಿ ಇಟ್ಕೋಬಹುದು, ಅಂಡ್ ಯಾವುದೇ ಅಂಜಿಕೆ ಅಳಕಿಲ್ಲದೆ ನೀವು ನಿಮ್ಮ ಗ್ರಾಹಕರಿಗೆ ಯಾರು ಕೊಡ್ತಾ ಇದ್ರ ಪ್ರಮೋಟ್ ಮಾಡಬಹುದು ಸರ್.
ಸರ್ ಗುಡ್ ಮಾರ್ನಿಂಗ್ ಸರ್. ಜನರಲ್ ಆಗಿ ಕ್ವಶನ್ ಎಲ್ಲರಿಗೂ ಹೆಲ್ಪ್ ಆಗುವಂತದ್ದು. ಈಗಿನ ಇದ್ರೊಳಗಡೆ ಶುಗರ್ ಪೇಷಂಟ್ ಯಾರಿದ್ದಾರೆ ಅವರಿಗೆ ಯೂರಿಕ್ ಆಸಿಡ್ ಪ್ರಾಬ್ಲಮ್ ಮತ್ತೆ ಪ್ರೋಸ್ಟೇಟ್ ಪ್ರಾಬ್ಲಮ್ ಹೆಚ್ಚಾಗಿ ಕಾಣ್ತಾ ಇದೆ. ಹಾಗಾಗಿ ನಮ್ದು ರಿಲೇಟಿವ್ಸ್ ಅದು ಕ್ವಶನ್ಸ್ ಕೇಳಲಿಕ್ಕೆ ನಿಮ್ಗೆ ಹೇಳಿದ್ರು ಸರ್, ಅದ್ರ ಸಲುವಾಗಿ ಕೇಳ್ತೇವೆ. ಓಕೆ, ನಿಮ್ಮ ಪ್ರಶ್ನೆ ಹೇಳಿ, ಏನು ಅಂತ ಗೊತ್ತಾಗಿಲ್ಲ. ಅದು ಇವಾಗ ನಾವು ಶುಗರ್ ಪೇಷಂಟಿಗೆ ನಮ್ಮ ಕಡೆಯಿಂದ ನಾವು ಕೋರಿಯರ್ ಜಂಕ್ಷನ್ ಮತ್ತೆ ಆಮ್ಲ ಅಲೋವೆರಾ ಜ್ಯೂಸ್ ಮಲ್ಟಿವಿಟಮಿನ್ಸ್ ಎಲ್ಲ ಸಜೆಸ್ಟ್ ಮಾಡ್ತಾ ಇರ್ತೀವಿ. ಬಟ್ ಅಟ್ ಸೇಮ್ ಟೈಮ್ ದಲ್ಲಿ ಅವರಿಗೆ ಪ್ರೋಸ್ಟೇಟ್ ಬಂದಿದೆ ಅಂತ ಅಂದ್ಕೂಡ ನಮ್ಗೆ ಅದಕ್ಕೆ ಏನ್ ಕೊಡ್ಬೇಕು ಅಂತ ಗೊತ್ತಾಗಲ್ಲ. ಇನ್ನೊಂದು ಯೂರಿಕ್ ಆಸಿಡ್ ಗಳದ್ದು ಪ್ರಾಬ್ಲಮ್ಸ್ ಇವಾಗ ಶುಗರ್ ಪೇಷಂಟ್ ಗಳಿಗೆ ಸಾಕಾಗ್ತಾ ಇದೆಲ್ಲ, ಅಂತವರಿಗೆ ನಮ್ಮ ಸಪ್ಲಿಮೆಂಟರಿ ಪ್ರಾಡಕ್ಟ್ ಅನ್ನು ನಾವು ಯಾವ್ದವ್ರಿಗೆ ಸಪ್ಲೈ ಮಾಡಬಹುದು ಅಂತ. ಪ್ರಾಸ್ಟೇಟ್ ನ ಆರೋಗ್ಯಕ್ಕೆ ವಿಷಯಕ್ಕೆ ಬಂದಾಗ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಆಗಿದೆ ಗಂಡಸರಲ್ಲಿ ಅಂತ ಹೇಳಿದ್ರೆ ಖಂಡಿತ ಅದನ್ನ ಡಾಕ್ಟರ್ ಸಲಹೆ ಮೇರೆಗೆ ಹೋಗ್ಬೇಕಾಗತ್ತೆ. ಆ ಪ್ರಾಸ್ಟೇಟ್ ನ ಆರೋಗ್ಯವನ್ನ ಸುಧಾರಿಸೋದಕ್ಕೆ ಅಂತ ಪರ್ಟಿಕ್ಯುಲರ್ ಆಗಿ ಯಾವುದೇ ರೀತಿ ಸಪ್ಲಿಮೆಂಟೇಶನ್ ಇಲ್ಲಿ ಕಂಡು ಬರೋದಿಲ್ಲ. ಮೊದಲನೇ ಒಂದು ಅಂಶ. ಎರಡನೇದು, ಖಂಡಿತ ಈ ಶುಗರ್ ಲೆವೆಲ್ ಅಥವಾ ಪ್ರೀ ಡಯಾಬಿಟೀಸ್ ಅಥವಾ ಸಕ್ಕರೆ ಅಂಶವನ್ನ ಒಂದು ಪೂರಕ ಆಹಾರದ ಮೂಲಕ ನಿಯಂತ್ರಣ ಮಾಡೋದು, ಅದರ ಜೊತೆಗೆ ಮೆಡಿಸಿನ್ ಜೊತೆಗೆ ಸಪೋರ್ಟಿವ್ ಆಗಿ ನಮ್ಮಲ್ಲಿ ಒಂದಷ್ಟು ಪ್ರಾಡಕ್ಟ್ ಗಳನ್ನ ಖಂಡಿತ ನಾವು ಸಜೆಸ್ಟ್ ಮಾಡಬಹುದು. ಉದಾಹರಣೆಗೆ ನನ್ನ ಯಾವಾಗೂ ಫೇವರೇಟ್ ಹೇಳ್ತಾ ಇರ್ತೀನಿ, ನೋನಿ ಅಂಡ್ ಆಮ್ಲ ಒಳ್ಳೆ ಕಾಂಬಿನೇಷನ್. ಅದರ ಜೊತೆಗೆ ಇತ್ತೀಚೆಗೆ ನಾವು ಮತ್ತೆ ವಿ ಆರ್ ಬ್ಯಾಕ್ ವಿತ್ ಇಂಟೆಲೆಕ್ಟೆ, ನಮ್ಮ ಒಂದು ಒಳ್ಳೆಯ ಪ್ರಾಡಕ್ಟ್ ಅಂತ ಹೇಳ್ಬೋದು ಇಂಟೆಲೆಕ್ಟೆ ಸ್ವಲ್ಪ ಮಟ್ಟಿಗೆ ಖಂಡಿತ ಅದನ್ನು ಕೂಡ ನಾವು ಇನ್ನು ಮೇಲೆ ಪರಿಗಣನೆಗೆ ತೆಗೆದುಕೋಬಹುದು. ಸೊ ಆಮ್ಲ ನಲ್ಲಿಕಾಯಿ ಜ್ಯೂಸು, ನೋನಿ ಜ್ಯೂಸು, ಅದರ ಜೊತೆಗೆ ಇಂಟೆಲೆಕ್ಟೆ ಅಂತಹ ಪ್ರಾಡಕ್ಟ್ ಗಳನ್ನ ಖಂಡಿತ ನಾವು ಕೊಡುವಂತದ್ದು. ಸೊ ಇನ್ನೊಂದು ಕ್ವಶನ್ ಕೇಳ್ತೀರಾ, ಯೂರಿಕ್ ಆಸಿಡ್ ನ ಸಮಸ್ಯೆಗಳು. ನಾವು ಇದನ್ನ ಯೂರಿಕ್ ಆಸಿಡ್ ಅಂತ ಬಂದಾಗ ಪರಿಗಣನೆಗೆ ತಗೋಬೇಕಾಗಿರೋದು, ಸೊ ಅವರ ಲಿವರ್ ಟೆಸ್ಟ್ ಮಾಡ್ತಾರೆ. ಸೊ ಯೂರಿಕ್ ಆಸಿಡ್ ಅಂದ್ರೆ ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಪ್ರೋಟೀನ್ ಅನ್ನ ದೇಹದಲ್ಲಿ ಸರಿಯಾಗಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ದೇಹದಲ್ಲಿ ಉಳ್ಕೊಳ್ತಾ ಇರತ್ತೆ. ಸೊ ಪ್ರೋಟೀನ್ ಬೈ ಪ್ರಾಡಕ್ಟ್ ಅಂತಾನೆ ಹೇಳ್ತೀವಿ. ಸೊ ಸಾಧ್ಯವಾದಷ್ಟು ಅವರ ದೇಹದಲ್ಲಿ ಮೆಟಬಾಲಿಕ್ ಪ್ರೋಸೆಸ್ ಚೆನ್ನಾಗಾಗಬೇಕು. ಮೇ ಬಿ ಸ್ವಲ್ಪ ಅವರ ದೈಹಿಕ ಚಟುವಟಿಕೆಯಲ್ಲಿ ಬದಲಾವಣೆ ಮಾಡ್ಕೋಬೇಕು. ನೀರಿನ ಅಂಶದ ಪ್ರಮಾಣ ಇಂಟೇಕ್ ಚೆನ್ನಾಗಿ ತಗೋಬೇಕಾಗತ್ತೆ. ಹಾಗೂ ನಾನ್ ವೆಜಿಟೇರಿಯನ್ ಸ್ಟಫ್ ಅಥವಾ ಪ್ರೋಟೀನ್ ನ ಯಾವುದೇ ಮೂಲಗಳು ಆದಷ್ಟು ಕಡಿಮೆ ಮಾಡುವಂತದ್ದು. ಸೊ ಈ ರೀತಿ ಹೋಗೋದ್ರಿಂದ ಅವರಿಗೆ ಹೋಗ್ತಾ 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 ಚೆನ್ನಾಗಿ ಪಚನ ಕ್ರಿಯೆ ನಡೀತಾ ಇರಬೇಕು. ಅದ್ರ ಜೊತೆಗೆ ಶುಗರ್ ಕಂಟ್ರೋಲ್ ಅಲ್ಲಿ ಇರಬೇಕು. ಅಂಡ್ ಸಾಧ್ಯವಾದಷ್ಟು ಮಾಂಸಾಹಾರ ಪದಾರ್ಥಗಳನ್ನ ಅವರು ಸೇವನೆ ಮಾಡದಿರೋದು ಒಳ್ಳೆಯದು. ಸೊ ಎನಿಥಿಂಗ್ ಸೊ ಎಸ್ಪೆಷಲಿ ಸೊ ಪ್ರೋಟೀನ್ ಓರಿಯೆಂಟೆಡ್ ಮೂಲಗಳನ್ನ ಅವರು ಅವಾಯ್ಡ್ ಮಾಡೋದು ಒಳಿತು. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ಯುವರ್ ಕ್ವಶನ್ ಸರ್. ಸರ್ ಅದು ಸೋಡಿಯಂ ಮತ್ತೆ ಯೂರಿಕ್ ಆಸಿಡ್ ಗೆ ಏನಾದ್ರು ಸಂಬಂಧ ಇದೆ ಸರ್? ಸೋಡಿಯಂ ಕಡಿಮೆ ಆಗುತ್ತೆ ಅವರಿಗೆ ಯಾವುದಕ್ಕೆ? ಶುಗರ್ ಪೇಷಂಟ್ ಇದಾರಲ್ಲ ಸರ್, ಅದು ಯೂರಿಕ್ ಆಸಿಡ್ ಪ್ರಾಬ್ಲಮ್ ಇದ್ದವರು ಸೋಡಿಯಂ ಲೆವೆಲ್ ಕಡಿಮೆ ಆಗಿದೆ ಅಂತ ಹೇಳ್ಕೊಂಡು ನಮ್ಮ ಪ್ರಾಡಕ್ಟ್ ತಗೊಳ್ಬೇಕಾದ್ರೆ ಸ್ವಲ್ಪ ಹಿಂಜರಿತಾರೆ. ಮತ್ತೊಮ್ಮೆ ನಾನು ಇಲ್ಲಿ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಈ ಸೋಡಿಯಂ ಕಡಿಮೆ ಆಗಿದೆ, ಯೂರಿಕ್ ಆಸಿಡ್ ಅಂತಹ ಪ್ರಾಬ್ಲಮ್ಗಳಿಗೆ ಅವರು ಖಂಡಿತ ದವಾಖಾನೆಗೆ ಹೋಗಿ ಡಾಕ್ಟರ್ ಹತ್ರ ಹೋಗಿ ಮೆಡಿಕೇಶನ್ ಮಾಡಿಸ್ಕೋಬೇಕು. ಮತ್ತೊಮ್ಮೆ ಕ್ಲಾರಿಟಿ ಹೇಳ್ತಾ ಇದ್ದೀನಿ, ನೀವು ನಮ್ಮ ಪ್ರಾಡಕ್ಟ್ ಗಳ ಮೂಲಕ ನಾನು ಟ್ರೀಟ್ ಮಾಡ್ತೀನಿ, ಅದನ್ನ ಸೋಡಿಯಂ ಅನ್ನ ಕಡಿಮೆ ಮಾಡ್ತೀನಿ, ಇಲ್ಲ ಜಾಸ್ತಿ ಮಾಡ್ತೀನಿ, ಯೂರಿಕ್ ಆಸಿಡ್ ಕಂಟ್ರೋಲ್ ಮಾಡ್ತೀನಿ, ಖಂಡಿತ. ಸೊ ಬರೀ ನಮ್ಮ ಪ್ರಾಡಕ್ಟ್ ಗಳಿಂದ ಸಾಧ್ಯ ಆಗೋದಿಲ್ಲ. ಓಕೆ, ಸೊ ಇದು ಮೆಡಿಕಲ್ ಕಂಡೀಷನ್. ಪ್ರಾಸ್ಟ್ರೇಟ್ ಅಂತಹ ಸಮಸ್ಯೆಗಳು, ಯೂರಿಕ್ ಆಸಿಡ್ ಅಂತಹ ಸಮಸ್ಯೆಗಳು, ಇವುಗಳನ್ನ ನಾವು ಮೆಡಿಕಲ್ ಕಂಡೀಷನ್ ಅಂತ ಹೇಳ್ತೀವಿ. ಸೊ ಇವು ಡಾಕ್ಟರ್ನ ಒಪಿನಿಯನ್, ಸಲಹೆಯ ಮೇರೆಗೆ ಮೆಡಿಕೇಶನ್ ಏನ್ ತಗೊಳ್ತಾರೆ ಅವುಗಳ ಜೊತೆಗೆ ನಾನು ಮೇಲ್ಕಂಡ ಪ್ರಾಡಕ್ಟ್ಗಳು ಏನನ್ನ ಹೆಸರುಗಳನ್ನ ತಗೊಂಡೆ, ಉದಾಹರಣೆಗೆ ಆಮ್ಲದಂತಹ ಜ್ಯೂಸ್ ಆಗಿರಬಹುದು, ನೋನಿಯಂತಹ ಜ್ಯೂಸ್ಗಳಾಗಿರಬಹುದು, ಅದೇ ರೀತಿ ಇಂಟೆಲೆಕ್ಟಿ ಅಂತಹ ಪ್ರಾಡಕ್ಟ್ಗಳು ಎಸ್ಪೆಷಲಿ ಶುಗರ್ ಲೆವೆಲ್ ಅನ್ನ ಬ್ಯಾಲೆನ್ಸ್ ಮಾಡ್ತಾ ಅವರಿಗೆ ಸಂಪೂರ್ಣ ಆರೋಗ್ಯ ಕೊಡೋದಕ್ಕೆ ಟ್ರೈ ಮಾಡುತ್ತೆ. ಹಾಗೂ ಮೆಟಬಾಲಿಸಮ್ ಚೆನ್ನಾಗಿ ಪಚನ ಕ್ರಿಯೆ ನಡೆಸ್ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ನೇರವಾಗಿ ಯಾವುದೇ ರೀತಿ ಕೂಡ ನಿಮ್ಮ ಯೂರಿಕ್ ಆಸಿಡ್ ಅನ್ನ ಕಡಿಮೆ ಮಾಡೋದಕ್ಕಾಗಿರಬಹುದು ಅಥವಾ ಇನ್ಯಾವುದೇ ಸೋಡಿಯಂ ಲೆವೆಲ್ ಅನ್ನ ಬ್ಯಾಲೆನ್ಸ್ ಮಾಡೋದು ಸಾಧ್ಯ ಇಲ್ಲ ಸರ್. ಓಕೆ, ಇದು ಎಲ್ಲ ನನ್ನ ಸ್ನೇಹಿತರಿಗೂ ಮತ್ತೊಮ್ಮೆ ಕ್ಲಾರಿಫೈ ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಡಿಟಾಕ್ಸ್ ಅಂತಹ ಪ್ರಾಡಕ್ಟ್ ಗಳನ್ನ ಬಳಸಿ ಮತ್ತೊಮ್ಮೆ ಇಲ್ಲಿ ಒಂದು ಹಿಂಟ್ ಕೊಡ್ತೀನಿ ನಿಮಗೆ ಸ್ನೇಹಿತರೆ. ನಮ್ಮ ಡಿಟಾಕ್ಸ್ ನಂತಹ ಪ್ರಾಡಕ್ಟ್ ಗಳನ್ನ ಬಳಸೋದ್ರಿಂದ ಹಾಗೂ ನೋನಿ ಅಂತಹ ಪ್ರಾಡಕ್ಟ್ ಗಳು ಆಮ್ಲ ಯಾಕೆ ಹೇಳ್ತೀನಿ ಅಂದ್ರೆ ಲಿವರ್ ನ ಸಾಮರ್ಥ್ಯ ಇಂಪ್ರೂವ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಲಿವರ್ ಎಲ್ಲಿವರೆಗೂ ಚೆನ್ನಾಗಿ ಕೆಲಸ ಮಾಡುತ್ತೋ, ನಮ್ಮ ಕರಳು ಯಾವಾಗ ಎಲ್ಲಿವರೆಗೂ ಚೆನ್ನಾಗಿ ಸ್ಪಂದಿಸುತ್ತೋ, ನಮಗೆ ಜೀರ್ಣಕ್ರಿಯೆಗಳು ಕರೆಕ್ಟ್ ಆಗಿ ಎಲ್ಲಿವರೆಗೂ ನಡೆಯುತ್ತೋ ಇಂಥ ಸಮಸ್ಯೆಗಳು ಉದ್ಭವ ಆಗುವ ಪ್ರಮಾಣ ಕಡಿಮೆ ಆಗತ್ತೆ.
ಯಾಕೆಂದ್ರೆ ಬಳಕೆ ಆಗೋದು ತಿಂದ ಊಟದಲ್ಲಿರುವಂತಹ ಪೋಷಕಾಂಶಗಳು ಬಳಕೆ ಆಗ್ಲಿಲ್ಲ ಅಂದ್ರೆ ಈ ರೀತಿ ಸಮಸ್ಯೆಗಳು. ಸೊ ಅದಕ್ಕೋಸ್ಕರ ಡಿಟಾಕ್ಸ್ ನಂತಹ ಉತ್ಪನ್ನಗಳನ್ನ ನಮ್ಮ ಮೋದಿಕೆ ನಮ್ಗೆ ಕೊಟ್ಟಿದೆ. ಅದನ್ನು ಕೂಡ ನೀವಿಲ್ಲಿ ಕನ್ಸಿಡರ್ ಮಾಡಬಹುದು ಸರ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಯಾ ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್ ಸರ್. ಶ್ರೀಕಾಂತ್ ಸರ್, ಗುಡ್ ಮಾರ್ನಿಂಗ್ ಸರ್. ಭಾಸ್ಕರ್. ಓಕೆ ಸರ್, ನನ್ನ ಪ್ರಶ್ನೆ ಬಂದು ಇದು ಗಾಲ್ ಬ್ಲಾಡರ್ ಅಲ್ಲಿ ಕಲ್ಲಿದೆ, ಅವ್ರಿಗೆ ಏನ್ ಕೊಡ್ಬೇಕು, ಮತ್ತೆ ಕಿಡ್ನಿ ಸ್ಟೋನ್ ಇದ್ರೆ ಏನ್ ಕೊಡ್ಬೇಕು ಸರ್? ಸೊ ಜಸ್ಟ್ ಈಗ ತಾನೇ ಉತ್ತರ ಕೊಟ್ಟೆ. ಸೊ ಏನು ಇದೇ ಆನ್ಸರ್ ಕೂಡ ಇಲ್ಲೂ ಕೂಡ ವರ್ತಿಸುತ್ತೆ ಸರ್. ಸೊ ವಿಶೇಷವಾಗಿ ಓಕೆ, ಸೊ ಸ್ಟೋನ್ ಫಾರ್ಮೇಶನ್ ಅಂದ್ರೆ ಅವ್ರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ, ಅದರ ಸೈಜ್ ಎಷ್ಟು ನನಗೆ ಗಮನಕ್ಕೆ ಬರ್ತಾ ಇಲ್ಲ, ಅವರ ಏಜ್ ಎಷ್ಟು ಗಮನಕ್ಕೆ ಬರ್ತಾ ಇಲ್ಲ, ಅದ್ರ ಜೊತೆಗೆ ಗಾಲ್ ಬ್ಲಾಡರ್ ಸ್ಟೋನ್ ಯಾವ ವಿಚಾರಕ್ಕಾಗಿದೆ, ಅವರ ರೊಟೀನ್ ಏನು, ಅವರ ಅಭ್ಯಾಸಗಳೇನು, ಸೊ ಅದು ಕೂಡ ನಾವು ಪರಿಶೀಲನೆ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಏನು ವ್ಯತ್ಯಾಸ ಅಥವಾ ಯಾವ ರೀತಿ ಸಮಸ್ಯೆ ಅಂತ ಹೇಳ್ಬಿಟ್ಟು ಮೊದಲು ಅಂಡರ್ಲೈನ್ ಮಾಡಬೇಕು, ಆಮೇಲೆ ನಾನು ಏನ್ ಕೊಡಬಹುದು ಅಂತ ಹೇಳ್ಬೋದು ಸರ್. ಡೀಟೈಲಿಂಗ್ ಯಾವಾಗೂ ಮೊದಲನೇ ಒಂದು ತರಗತಿಯಲ್ಲಿ ನಾನು ಬಹುಶಃ ನಿಮಗೆ ಹೈಲೈಟ್ ಮಾಡಿದ್ದೆ. ಸೊ ಕಸ್ಟಮರ್ ಪ್ರೊಫೈಲಿಂಗ್ ಮಾಡಿ, ಕಸ್ಟಮರ್ ಅನಾಲಿಸಿಸ್ ಮಾಡಿ, ಪರಿಸ್ಥಿತಿಯನ್ನು ನೋಡ್ಕೊಳ್ಳಿ ಅಂತ. ಅಂಡ್ ಎರಡನೇ ಒಂದು ಪಾಯಿಂಟ್ ಅನ್ನು ಹೇಳ್ತೀನಿ ಮತ್ತೊಮ್ಮೆ, ಇದಕ್ಕೂ ಕೂಡ ನಾವು ಡಾಕ್ಟರ್ಗೆ ದಾರಿ ತೋರಿಸಬೇಕಾಗತ್ತೆ. ನೇರವಾಗಿ ಪ್ರಾಡಕ್ಟ್ ಗಳನ್ನ ಕೊಟ್ಟು ದಯವಿಟ್ಟು ಟ್ರೀಟ್ ಮಾಡಕ್ ಹೋಗ್ಬೇಡಿ ಅಥವಾ ಅಶ್ಯೂರೆನ್ಸ್ ಕೊಡಬೇಡಿ. ಬಟ್ ಅದು ಬಿಟ್ಟು ಪರಿಸ್ಥಿತಿಯನ್ನ ಸುಧಾರಿಸೋದಕ್ಕೆ ಓಕೆ, ಅಗೈನ್ ಮೆಡಿಕಲ್ ಒಂದು ಸಜೆಷನ್ ನ ಮೂಲಕ ಅಥವಾ ಒಂದು ಟ್ರೀಟ್ಮೆಂಟ್ ನ ಮೂಲಕ, ಅದರ ಜೊತೆಗೆ ಖಂಡಿತ ಮತ್ತೊಮ್ಮೆ ನಮ್ಮ ಬಳಿ ಇರುವಂತಹ ಕೆಲವು ಆಮ್ಲದಂತಹ ಜ್ಯೂಸ್ ಅನ್ನ ಇಲ್ಲಿ ಬಳಸಬಹುದು. ಡಿಟಾಕ್ಸ್ ನ ಸಹಾಯವನ್ನ ನಾವಿಲ್ಲಿ ತಗೋಬಹುದು. ಸೊ ಖಂಡಿತ ಹಗುರ ಆಗೋದಕ್ಕೆ, ಆ ಕಾಲಕ್ರಮೇಣ ಅವರ ಅಂಗಾಂಗಗಳು ಕೆಲಸ ಮಾಡೋದಕ್ಕೆ, ರಕ್ತ ಶುದ್ಧೀಕರಣ ನಡೆಯೋದಕ್ಕೆ ಖಂಡಿತ ಹೆಲ್ಪ್ ಆಗುತ್ತೆ. ಯಾವಾಗ ರಕ್ತ ಶುದ್ಧೀಕರಣ ಕರೆಕ್ಟ್ ಆಗತ್ತೆ, ಲಿವರ್ ನಂತಹ ಆರ್ಗನ್ಸ್ ಕೆಲಸ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಪ್ರಾಬಬಲಿ ಇದರ ಒಂದು ಪರಿಮಾಣ ಏನಿದೆ ಕಡಿಮೆ ಆಗ್ತಾ ಹೋಗ್ಬೋದು ಸರ್. ಸೊ ತಿಳ್ಕೊಳ್ಳಿ, ಅವ್ರಿಗೆ ಪ್ರಾಬ್ಲಿ ಎಲ್ಲಿ ವ್ಯತ್ಯಾಸ ಆಗ್ತಿದೆ, ಮಿಸ್ ಆಗ್ತಾ ಇದೆ, ರೊಟೀನ್ ಸರಿ ಇಲ್ವಾ, ಅಥವಾ ಇಂಟೇಕ್ ಆಫ್ ವಾಟರ್ ಕಡಿಮೆ ಇದೆಯಾ. ಸೊ ಇವೆಲ್ಲವನ್ನ ಪರಿಶೀಲನೆ ತಗೊಂಡು ನೀವು ಈ ಪ್ರಾಡಕ್ಟ್ ಗಳನ್ನ ನೀವು ಹೆಲ್ಪ್ ತಗೋಬಹುದು ಸರ್. ಸೊ ಡಿಟಾಕ್ಸ್, ಆಮ್ಲದಂತಹ ಆಮ್ಲ ಪ್ರಾಡಕ್ಟ್ ಗಳನ್ನ ಬಳಸ್ಕೋಬಹುದು. ಸೊ ಇದನ್ನ ರೆಕಮೆಂಡ್ ಮಾಡಬಹುದು ನೀವು. ಗುಡ್ ಮಾರ್ನಿಂಗ್ ಸರ್. ನಂದೊಂದು ಜನರಲ್ ಕ್ವಶನ್ ಇದೆ. ಈಗ ಕೊರೋನಾದಿಂದಾಗಿ ಲಾಕ್ಡೌನ್ ಇದೆಲ್ಲ ಪ್ರಾಬ್ಲಮ್ ಇಂದ ವರ್ಕ್ ಫ್ರಮ್ ಹೋಮ್ ಆಗ್ತಾ ಇದೆ ದೊಡ್ಡವ್ರಿಗೆ, ಚಿಕ್ಕ ಮಕ್ಳಿಗೆಲ್ಲ ಆನ್ಲೈನ್ ಕ್ಲಾಸಸ್ ಆಗ್ತಾ ಇದೆ, ಮತ್ತೆ ಹೆಣ್ಮಕ್ಳಿಗೆಲ್ಲ ಆನ್ಲೈನ್ ಶಾಪಿಂಗ್ ಜಾಸ್ತಿ ಆಗ್ತಿದೆ. ಇದರಿಂದಾಗಿ ಕಂಪ್ಯೂಟರ್ ಮೊಬೈಲ್ ಬಳಕೆಯಿಂದಾಗಿ ಒಂದೇ ವಾತಾವರಣದಲ್ಲಿ ಎಲ್ಲರೂ ಕೆಲಸ ಮಾಡ್ತಿರೋದ್ರಿಂದ ಆರೋಗ್ಯ ಮತ್ತೆ ಮಾನಸಿಕ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ತಲೆನೋವು, ಒತ್ತಡಗಳು, ನಿದ್ರಾಹೀನತೆ, ಅಸಹನೆ, ಮುಂಗೋಪ, ಮತ್ತೆ ಊಟದಲ್ಲಿ ಮತ್ತೆ ಬೇರೆ ಎಲ್ಲಾ ಚಟುವಟಿಕೆಗಳಲ್ಲೂ ಒಂಥರ ನಿರಾಸಕ್ತಿ, ಅಸಿಡಿಟಿ. ಇದಕ್ಕೆ ನಮ್ಮ ಪ್ರಾಡಕ್ಟ್ ಗಳಲ್ಲಿ ಏನ್ ಪರಿಹಾರ ಕೊಡ್ಬೋದು? ಇದು ಯಾರಿಗೆ, ಕುಟುಂಬದ ಎಲ್ಲಾ ವ್ಯಕ್ತಿಗಳಿಗೂ ಈ ಕನ್ಸರ್ನ್ ಇದೆಯಾ ಅಥವಾ ಯಾರಿಗೆ ಮೇಡಮ್ ಇದು ಕನ್ಸರ್ನ್? ಹೌದು ಸರ್, ನನ್ನಲ್ಲಿ ತುಂಬಾ ಈ ತರ ಕಂಪ್ಲೇಂಟ್ ಬರ್ತಾ ಇದೆ. ನನ್ಗೆ ಯೂತ್ ಅಲ್ಲಲ್ಲ, ನಾನ್ ಕೇಳ್ತಿರೋದೇನು ಅಂದ್ರೆ ಮಕ್ಕಳಲ್ಲಿ ಈ ಸಮಸ್ಯೆ ಕಂಡು ಬರುತ್ತಿರೋದಾ ಅಥವಾ ಅಡಲ್ಟ್ಸ್ ಅಲ್ಲಿ, ವಯಸ್ಕರಲ್ಲಿ ಈ ಸಮಸ್ಯೆ ಕಂಡು ಬರ್ತಿದ್ಯಾ ಅಂತ? ಮಕ್ಕಳಲ್ಲಿ ಅಂದ್ರೆ ತೀರಾ ಪುಟ್ಟ ಮಕ್ಕಳಲ್ಲ, 18 ವರ್ಷದ ಮೇಲ್ನವ್ರಿಗೆ. ಓಕೆ, 18 ವರ್ಷದ ಮೇಲ್ಪಟ್ಟು ಮತ್ತೆ 18 ವರ್ಷದ ಮೇಲ್ಪಟ್ಟು ಒಂದು 35-40 ಒಳಗಡೆ ಇರೋಂತವ್ರಿಗೆ. ಓಕೆ, ಸೊ ಬೇಸಿಕಲಿ ಒಂದು ನೀವು ಹೇಳಿದಾಗೆ ಆಕ್ಚುಲಿ ನಾವು ಮೈಂಡ್ ಅನ್ನ ಡೈವರ್ಟ್ ಮಾಡಬೇಕಾಗತ್ತೆ. ಮಾನಸಿಕ ಒತ್ತಡ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ನಾವು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಏನು ಕೆಲಸ ಕೊಡದಿರ, ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ದಿರ ಯಾವಾಗ ಮನೆಯಲ್ಲಿ ಕೂತಿರ್ತೀವಿ, ಖಂಡಿತ ದೈಹಿಕ ಒಂದು ಚಟುವಟಿಕೆ ಕಡಿಮೆ ಆಗತ್ತೆ. ಸೊ ಈ ರೀತಿ ಅಜೀರ್ಣ ಸಮಸ್ಯೆಗಳು ಐ ಥಿಂಕ್ ಖಂಡಿತ ಬಂದೇ ಬರುತ್ತೆ. ಸೊ ಎಸ್ಪೆಷಲಿ ನಿಮಗೆ ನಮ್ಮ ವಿಜಯ್ ಸರ್ ಹೇಳೋ ಹಾಗೆ ಪ್ರತಿನಿತ್ಯ ನಾವು ಎಸ್ಪೆಷಲಿ ವಿಜುವಲೈಸ್ ಮಾಡಬೇಕಾಗತ್ತೆ, ಹಾಗೂ ಅದನ್ನ ಪಾಲನೆ ಮಾಡಬೇಕಾಗತ್ತೆ. ಒಂದಷ್ಟು ಸಮಯ ಬೆಳಗ್ಗೆ ನಮಗೋಸ್ಕರ ಒಂದು ಧ್ಯಾನ ಅಥವಾ ಪ್ರಾಬಬಲಿ ಯೋಗ ಪ್ರಾಕ್ಟೀಸಸ್ ಅನ್ನ ಮಾಡೋದು ಖಂಡಿತ ಹೆಲ್ಪ್ ಆಗತ್ತೆ. ಅದ್ರ ಜೊತೆಗೆ ನಿಜವಾಗ್ಲೂ ಅವರು ಇಂಟರ್ನಲಿ ಜೆನ್ಯೂನ್ ಆಗಿ ಎಫರ್ಟ್ ಆಗ್ತಾ ಇದಾರೆ, ಆದ್ರೂ ಕಂಟ್ರೋಲ್ಗೆ ಬರ್ತಾ ಇಲ್ಲ ಅಂದ್ರೆ ಆಗ ಪ್ರಾಡಕ್ಟ್ಗಳು ಮೊದಲು ಸರಿ ಮಾಡ್ಕೋಬೇಕಾಗಿರೋದು ವಿತಿನ್ ದ ಬಾಡಿ. ಅಂದ್ರೆ ಅವರು ಮಾನಸಿಕವಾಗಿ ಅವರು ರೆಡಿ ಮಾಡಬೇಕು, ಪ್ಲಸ್ ಪ್ರಾಡಕ್ಟ್ ಉತ್ತೇಜನ ಕೊಡುತ್ತೆ ಖಂಡಿತ. ಸೊ ಈ ರೀತಿ ಆತಂಕ ಅಥವಾ ಕಳವಳ ಇದ್ರೆ, ಒತ್ತಡ ಜಾಸ್ತಿ ಆಗ್ತಾ ಇದ್ರೆ, ಅಥವಾ ಸ್ಟ್ರೆಸ್ ಅಲ್ಲಿ ಏನಾದ್ರೂ ಇದ್ರೆ, ಅವರು ಒತ್ತಡದಲ್ಲಿ ಏನಾದ್ರೂ ಇದ್ರೆ ಖಂಡಿತ ನಮ್ಮ
ಸೈವೇದಿಕ್ ಪ್ರಾಡಕ್ಟ್ ನ ಸಹಾಯ ತಗೋಬಹುದು. ವಿಶೇಷವಾಗಿ ಯಾರೆಲ್ಲ ಅಡಲ್ಟ್ಸ್ ಇದ್ದಾರೆ, 18 ವರ್ಷದ ಮೇಲ್ಪಟ್ಟಿದ್ದಾರೆ, ಬ್ರೈನ್ ಆಕ್ಟಿವ್ ನಂತಹ ಉತ್ಪನ್ನಗಳನ್ನ ಸಹಾಯಕ್ಕೆ ತಗೋಬಹುದು. ತುಂಬಾ ಒಳ್ಳೆ ಕಾಂಬಿನೇಷನ್ ಅನ್ನ ಹೊಂದಿದೆ ಬ್ರೈನ್ ಆಕ್ಟಿವ್. ಓಕೆ, ಸೊ ಎಸ್ಪೆಷಲಿ ಮೆದುಳಿಗೆ ಉತ್ತೇಜನ ಕೊಡ್ತಾ, ತೇಜಸ್ಸನ್ನ ಹೆಚ್ಚಿಗೆ ಮಾಡ್ತಾ, ಜ್ಞಾಪಕ ಶಕ್ತಿ, ಏಕಾಗ್ರತೆ, ಮಾಡೋ ಕೆಲಸದ ಮೇಲೆ ಒಂದು ಗಮನ ಹರಿಸೋದಕ್ಕೆ ಬೇಕಾದಂತಹ ಒಂದು ನರಿಶ್ಮೆಂಟ್ ಬ್ರೈನ್ಗೆ ಕೊಡುವಂತಹ ಕೆಲಸ ಆಗ್ತದೆ. ಸೊ ಅದನ್ನ ನೀವು ನೆನಪಲ್ಲಿಟ್ಕೋಬಹುದು. ಅಂಡ್ ಅದ್ರ ಜೊತೆಗೆ ಮಕ್ಕಳಿಗೆ ಬ್ರಾಹ್ಮಿ ಅಂತಹ ಒಂದು ಪ್ರಾಡಕ್ಟ್ಗಳು, 12 ವರ್ಷದ ಮೇಲ್ಪಟ್ಟಿರುವಂತಹ ಮಕ್ಕಳಿಗೆ ಬ್ರಾಹ್ಮಿ ಅಂತಹ ಪ್ರಾಡಕ್ಟ್ ಗಳನ್ನ ಕೊಡಬಹುದು. ಅವರು ಸಹ ಓದ್ಲಿಕ್ಕೆ ಅಥವಾ ಬೇರೆ ಕಡೆ ಆಸಕ್ತಿ ಮಾಡ್ಲಿಕ್ಕೆ, ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಬ್ರಾಹ್ಮಿ ಅನ್ನುವಂತಹ ಒಂದು ವಿಶೇಷವಾದ ಉತ್ಪನ್ನ ಖಂಡಿತ ಹೆಲ್ಪ್ ಆಗ್ತದೆ. ಸೊ ಅದರ್ವೈಸ್, ಸೊ ನಾನು ಹೇಳಿದಾಗೆ ಡೈವರ್ಟ್ ಮೈಂಡ್ ಅಂದ್ರೆ ಮೆದುಳನ್ನ ಅಥವಾ ನಮ್ಮ ಮನಸ್ಸನ್ನ ಆದಷ್ಟು ಕೇಂದ್ರೀಕರಿಸೋದಕ್ಕೆ ನಮಗೆ ಸ್ವಲ್ಪ ಮಟ್ಟದ ಪ್ರತಿನಿತ್ಯದ ವ್ಯಾಯಾಮ ಹಾಗೂ ಧ್ಯಾನ ನಮಗೆ ಹೆಲ್ಪ್ ಆಗುತ್ತೆ ಮೇಡಮ್. ಸೊ ಈ ಪ್ರಾಡಕ್ಟ್ ಅನ್ನ ಟ್ರೈ ಮಾಡಿ, ಖಂಡಿತ ಒಂದು ಒಳ್ಳೆ ಬೆನಿಫಿಟ್ ಅನ್ನ ನೀವು ನೋಡ್ತೀರಾ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಗುಡ್ ಮಾರ್ನಿಂಗ್, ಸುನೀತಾ ಮಾತಾಡ್ತಿರೋದು. ಲೈಕ್ ಪ್ರೆಗ್ನೆಂಟ್ ಲೇಡೀಸ್ಗೆ ನಾವು ಲೈಕ್ ಸ್ಪಿರುಲಿನಾ, ಮಲ್ಟಿವಿಟಮಿನ್, ಕ್ಯಾಲ್ಸಿಯಂ, ಆಲ್ಪ್ಲಾನ್ ಪ್ರೋಟೀನ್ ಸಜೆಸ್ಟ್ ಮಾಡ್ತೀವಿ. ಬೈ ಚಾನ್ಸ್ ಅವರಿಗೆ ಕೊರೋನಾ ಪಾಸಿಟಿವ್ ಬಂದಿದ್ರೆ ನಮ್ಮಲ್ಲಿ ಯಾವ್ದು ಕೊಡ್ಬೋದು? ಆಮ್ಲ ಕೊಡ್ಬೋದಾ? ಖಂಡಿತ ಈ ಸ್ಟೇಜ್ ಅಲ್ಲಿ ನೀವು ಹೆಸರಿಸಿದಂತಹ 4 ಪ್ರಾಡಕ್ಟ್ ಗಳಿಗೆ ಮಾತ್ರ ಅವಕಾಶ. ಬಟ್ ಇನ್ಯಾವುದೇ ಪ್ರಾಡಕ್ಟ್ ಕೊಡ್ಬೇಕು ಅಂತ ಹೇಳಿದ್ರು ಕೂಡ ಡಾಕ್ಟರ್ ಸಜೆಷನ್ ಇಲ್ದಿರ ಏನು ಕೊಡಕ್ ಹೋಗ್ಬೇಡಿ. ಅಗೇನ್ ಟು ರೀಟ್ರೇಟ್, ಓಕೆ, ಪ್ರೆಗ್ನೆನ್ಸಿ ಇರುವಂತಹ ಲೇಡೀಸ್ಗೆ ಮತ್ತೊಮ್ಮೆ ಸಾಧ್ಯವಾದಷ್ಟು ನೀವು ಮಲ್ಟಿ ವಿಟಮಿನ್ ಹಾಗೂ ಪ್ರೋಟೀನ್ ನ ಮೂಲಕ ಸಹಾಯ ಮಾಡಬಹುದು. ಅಂಡ್ ಕ್ಯಾಲ್ಸಿಯಂ ಕಾಂಪ್ಲೆಕ್ಸ್, ಫ್ಲಾಕ್ಸ್ ಆಯಿಲ್ ಇವುಗಳನ್ನ ಬೇಕಾದ್ರೆ ನೀವು ಕೊಡಬಹುದು. ಬಟ್ ಇನ್ಯಾವುದೇ ಪ್ರಾಡಕ್ಟ್ ಗಳನ್ನ ನೀವು ಪ್ರೊಪ್ರೈಟರಿ ಮೆಡಿಸಿನ್ ಅಥವಾ ಆಯುರ್ವೇದ ಜ್ಯೂಸ್ ಅಥವಾ ಇನ್ಯಾವುದೇ ರಸಾಯನಗಳನ್ನ ಕೊಡಬೇಕಾದ್ರೆ ಡಾಕ್ಟರ್ ಸಜೆಷನ್ ತಗೊಂಡು ಕೊಡಿ, ನೇರವಾಗಿ ಕೊಡಬೇಡಿ. ಆ ಒಂದು ಫಿಸಿಯಲಾಜಿಕಲ್ ಕಂಡೀಷನ್ ಅಲ್ಲಿ ಏನ್ ಬೇಕು ಏನ್ ಬೇಡ ಅನ್ನೋದು ಡಾಕ್ಟರ್ ಈಸ್ ದ ರೈಟ್ ಪರ್ಸನ್. ಸ್ವತಃ ನಾವು ಇಲ್ಲಿ ಕಾಲ್ ತಗೊಳ್ಳೋದು ಬೇಡ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್. ಥೈರಾಯ್ಡ್ ಸಮಸ್ಯೆ ಇದ್ದವರಿಗೆ ಪ್ಲಾಂಟ್ ಪ್ರೋಟೀನ್ ಕೊಡಬಹುದಾ? ಒಂದು. ಎರಡನೇದು, ನಾವು ಮಲ್ಟಿ ವಿಟಮಿನ್ ಕೊಟ್ಟಾಗ ಥೈರಾಯ್ಡ್ ಕೆಲವರಿಗೆ ಸ್ಟಮಕ್ ಪೇನ್ ಆ ತರ ಬಂದಿದೆ, ಅದಕ್ಕೆ ಏನಂತ ಸರ್? ಓಕೆ, ಸೊ ಥೈರಾಯ್ಡ್ ನಂತಹ ಸಮಸ್ಯೆಗಳಲ್ಲಿ ನೀವು ಸೋಯಾ ಬೇಸ್ಡ್ ನಮ್ಮ ಆಲ್ ಪ್ಲಾಂಟ್ ಪ್ರೋಟೀನ್ ಅಲ್ಲಿ ಎಸ್ಪೆಷಲಿ ಒಂದು ಪ್ರೈಮರಿ ಮುಖ್ಯವಾದ ಒಂದು ಅಂಶ ಅಂದ್ರೆ ಸೋಯಾ ಬೀಜದಿಂದ ತಯಾರು ಮಾಡಿದಂತಹ ಒಂದು ಉತ್ಪನ್ನ ಅಂತ ಹೇಳ್ಬೋದು. ಸೊ ಅದಕ್ಕೆ ಕಂಪ್ಯಾರಿಟಿವ್ಲಿ ನಾನು ಹೇಳಿದ್ರೆ ಪ್ರೋಟೀನ್ ಕ್ರಸ್ಟ್ ನಂತಹ ನಮ್ಮ ಇನ್ನೊಂದು ಆಪ್ಷನ್, ಆ ವ್ಯಕ್ತಿಗೆ ನೀವು ಪ್ರೋಟೀನ್ ಸೋರ್ಸ್ ಅನ್ನ ಮೂಲವನ್ನ ಪ್ರೊವೈಡ್ ಮಾಡಬೇಕು ಅಂದ್ರೆ ಪ್ರೋಟೀನ್ ಕ್ರಸ್ಟ್ ಅಂತ ಒಂದು ವೇರಿಯಂಟ್ ಸಿಗತ್ತೆ, ಅದನ್ನ ಬೇಕಾದ್ರೆ ನೀವು ರೆಕಮೆಂಡ್ ಮಾಡಬಹುದು. ಅಂಡ್ ಎರಡನೇದು ಮಲ್ಟಿ ವಿಟಮಿನ್ ಅನ್ನ ನಾವು ಊಟದ ನಂತರ ಇಮಿಡಿಯೇಟ್ ಆಗಿ ತೆಗೆದುಕೊಳ್ಳೋದ್ರಿಂದ ಇದು ಯಾವುದೇ ಸಮಸ್ಯೆಗಳು ಕಂಡು ಬರುವುದಿಲ್ಲ. ಸೊ ಬೇಸಿಕಲಿ ಬೆಳಗಿನ ತಿಂಡಿಯ ಜೊತೆಗೆ ಅಥವಾ ಮಧ್ಯಾಹ್ನದ ಊಟದ ಜೊತೆಗೆ ಮಲ್ಟಿ ವಿಟಮಿನ್ ಅನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡೋದಕ್ಕೆ ಹೇಳಿ. ಅಂಡ್ 1 ಗ್ಲಾಸ್ ನೀರಿನ ಜೊತೆಗೆ ತಗೊಳ್ಳೋದಕ್ಕೆ ಹೇಳಿ. ಆ ಹೊಟ್ಟೆ ನೋವು ಸಮಸ್ಯೆಗಳು ಅಥವಾ ಇನ್ಯಾವುದೇ ಸಮಸ್ಯೆಗಳು ಕಂಡು ಬರಲ್ಲ ಸರ್. ಸೊ ಚೆಕ್ ಮಾಡಿ, ಪ್ರಾಬಬಲಿ ಅವರು ತೆಗೆದುಕೊಳ್ಳುವ ವಿಧಾನ ಪ್ರಾಬಬಲಿ ಬೇರೆ ರೀತಿ ಇರಬಹುದು, ಅಥವಾ ಟೈಮಿಂಗ್ಸ್ ಅಲ್ಲಿ ವೇರಿಯೇಷನ್ ಆಗಿರಬಹುದು, ಅಥವಾ ತುಂಬಾ ಗ್ಯಾಪ್ ಕೊಟ್ಟು ತಗೊಳ್ಳೋದು ಆ ರೀತಿ ಆಗಿರಬಹುದು. ಬಟ್ ಇಮಿಡಿಯೇಟ್ಲಿ ಆಫ್ಟರ್ ದ ಮೀಲ್, ಬೆಳಗಿನ ತಿಂಡಿ ಅಥವಾ ಮಧ್ಯಾಹ್ನದ ಊಟದ ಜೊತೆಗೆ ತೆಗೆದುಕೊಳ್ಳೋದಕ್ಕೆ ಹೇಳಿ. ಅಂಡ್ ದೇ ಫೀಲ್ ಬೆಟರ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್, ಇದು ಏನು ಒಂದು ಕ್ವಶನ್ ಏನಪ್ಪಾ ಅಂತಂದ್ರೆ, ಈ ಪಾರ್ಕಿನ್ಸನ್ ಪೇಷಂಟ್ಗೆ ನಾವು ಈ ಬ್ರೈನ್ ಆಕ್ಟಿವ್ ಅನ್ನೋ ಒಂದು ಇದನ್ನ ಸಪ್ಲಿಮೆಂಟರಿನ ಕೊಡಬಹುದಾ? ಮತ್ತೆ ಎಷ್ಟು ತಿಂಗಳು ಅಂದ್ರೆ ಆ ಡೋಸೇಜ್ ಹೇಗ್ ಕೊಡ್ಬೇಕು ಅಂತ ಕೇಳೋಣ. ಓಕೆ, ಸೊ ಯಾವಾಗೂ ನಾನು ಉತ್ತರ ಹೇಳೋದು ಮೇಡಮ್, ಯಾವುದೇ ಪ್ರಾಡಕ್ಟ್ ಇಂದ ನೀವು ನಿಮ್ಮ ಕಸ್ಟಮರ್ಗೆ ವ್ಯತ್ಯಾಸ ನೋಡಬೇಕು ಅಂತ ಹೇಳಿದ್ರೆ ಯಾವುದೇ ಪ್ರಾಡಕ್ಟ್ ತಗೊಳ್ಳಿ, ಅಟ್ಲೀಸ್ಟ್ 60ರಿಂದ 90 ದಿವಸ ಅಂತ ನಾನು ಹೋದ ಸಲ ಕೂಡ ಹೇಳಿದೆ, ಮತ್ತೊಮ್ಮೆ ಅದನ್ನ ಮತ್ತೆ ರಿಕಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಎನಿ ಪ್ರಾಡಕ್ಟ್ ಒಬ್ಬ ಕಸ್ಟಮರ್ಗೆ ಕೊಟ್ಟು ಅದರಲ್ಲಿ ವ್ಯತ್ಯಾಸ ನಿಮ್ಮ ಗ್ರಾಹಕರಿಗೆ ತೋರಿಸಬೇಕು ಅಥವಾ ಕನ್ಸಲ್ಟೆಂಟ್ಗೆ ತೋರಿಸಬೇಕು ಅಂದ್ರೆ ಅಟ್ಲೀಸ್ಟ್ 2 to 3 months ಅವ್ರ ಹತ್ರ ಟೈಮ್ ತಗೊಳ್ಳಿ. ಇದು 3 ತಿಂಗಳ ನಂತರ ಇನ್ನೇನು ನಿಲ್ಲಿಸಬೇಕು ಅಂತಲ್ಲ. 3 ತಿಂಗಳಲ್ಲಿ ಖಂಡಿತ ನಾನು ಆ ಗ್ರಾಹಕನಿಗೆ ಅರ್ಥ ಮಾಡಿಸಬಹುದು ನನ್ನ ಪ್ರಾಡಕ್ಟ್ ನ ಒಂದು ಸತ್ವ ಅಥವಾ ಸಾಮರ್ಥ್ಯ ಏನಿದೆ ಅಂತ. ಸೊ ಅದಕ್ಕೋಸ್ಕರ ಇಲ್ಲೂ ಕೂಡ ನೀವು ಯಾವ ಪ್ರಾಡಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ, ಸೊ ಮೇಕ್ ಇಟ್ ಫಾರ್ 60 to 90 days ಅನ್ನುವಂತಹ ಒಂದು ಡ್ಯೂರೇಷನ್ ಅನ್ನ ಫಿಕ್ಸ್ ಮಾಡಿ ಕಸ್ಟಮರ್ಗೆ ಹೇಳಿ.
ಸೊ ಅದರಲ್ಲಿ ಗ್ರಾಹಕ ಯಾವಾಗ ಅಥವಾ ಕನ್ಸಲ್ಟೆಂಟ್ ಯಾವಾಗ ಅದರಲ್ಲಿ ರಿಸಲ್ಟ್ ಅನ್ನ ನೋಡ್ತಾರೆ, ವ್ಯತ್ಯಾಸವನ್ನ, ಬದಲಾವಣೆಯನ್ನ, ಚೇಂಜಸ್ ಅನ್ನ ನೋಡ್ತಾರೆ, ಮುಂದುವರಿಸ್ಕೊಂಡು ಹೋಗೋದಕ್ಕೆ ವಾಲಂಟರಿಲಿ ಅವರೇ ರೆಡಿ ಆಗ್ತಾರೆ. ನೀವು ಯಾವುದೇ ಕನ್ವಿನ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಕೆಲವು ಉತ್ಪನ್ನಗಳು ಪ್ರಾಬಬಲಿ ವಿತ್ ಇನ್ ದ ಸ್ಪ್ಯಾನ್ ಆಫ್ 60-90 ಡೇಸ್ ಅಲ್ಲೇ ಸಾಕಷ್ಟು ಬದಲಾವಣೆ ತರಬಹುದು. ಕೆಲವರಿಗೆ 6 ತಿಂಗಳವರೆಗೂ ಅದರ ಸಪೋರ್ಟ್ ಬೇಕಾಗಬಹುದು, ಕೆಲವರಿಗೆ ವರ್ಷ ಬೇಕಾಗಬಹುದು, ಕೆಲವರಿಗೆ ರೆಗ್ಯುಲರ್ ಆಗಿ ತಗೊಳ್ತಾ ಇದ್ರೆ ಒಳ್ಳೆಯದು. ಸೊ ಆದ್ದರಿಂದ ಯಾವುದೇ ಒಂದು ನಿರ್ಧರಿತ ಸಮಯ ಅಥವಾ ಡ್ಯೂರೇಷನ್ ಅಂತ ಹೇಳಕ್ಕಾಗಲ್ಲ. ಒಬ್ಬೊಬ್ಬರ ಏಜು, ಒಬ್ಬೊಬ್ಬರ ಪರಿಸ್ಥಿತಿ ಬೇರೆ ಬೇರೆ ಇರುತ್ತೆ. ಸೊ ಈ ಮಂತ್ರವನ್ನ ನೀವು ಬಳಸಬಹುದು ಮೇಡಮ್ ಇಲ್ಲಿ. ಸೊ ಮೇಕ್ ಇಟ್ 3 months 90 days ಫಾರ್ಮುಲಾ. ಮಾರ್ನಿಂಗ್ ಸರ್. ಹೇಳಿ ಸರ್, ಹೇಳಿ ಸರ್. ನಮ್ಗೆ ಒಂದು ಕ್ವಶನ್ ಕೇಳಿದ್ದಾರೆ. ಸೊ ನಮ್ಮ ಒಂದು ಸಪ್ಲಿಮೆಂಟೇಶನ್ ಸರ್ ಲಾಂಗ್ ರನ್ ಅಲ್ಲಿ ತಗೊಂಡ್ರೆ ಏನಾದ್ರೂ ಎಫೆಕ್ಟ್ ಇದೆಯಾ ಅಂತ ಕೇಳ್ತಾರೆ. ಲಾಂಗ್ ರನ್ ಅಂದ್ರೆ ಎಷ್ಟು ಸರ್? ಅಂದ್ರೆ ಒಂದು ವಾರನ 10 ದಿವಸನ ನಿಮ್ ಪ್ರಕಾರ? ಒನ್ ಇಯರ್ ಆತರ ಕಂಟಿನ್ಯೂಸ್. ಓಕೆ, ಸೊ ಒಳ್ಳೆ ಕ್ವಶನ್ ಕೇಳಿದ್ರ. ವೆಲ್ ರೇಂಜ್ ಅಲ್ಲಿ 30 ಪ್ರಾಡಕ್ಟ್ ಇದೆ. ಓಕೆ, ಸೊ 30 ಪ್ರಾಡಕ್ಟ್ ಅಲ್ಲಿ ಕೆಲವು ಪ್ರಾಡಕ್ಟ್ ಗಳನ್ನ ಪಟ್ಟಿ ಮಾಡಿದೀವಿ. ಓಕೆ, ಓವರ್ ಆಲ್ ವೆಲ್ ಬೀಯಿಂಗ್, ಜನರಲ್ ವೆಲ್ನೆಸ್ ಪ್ರಾಡಕ್ಟ್ ಅಂತ ಹೇಳಿ. ಕೆಲವು ಪ್ರಾಡಕ್ಟ್ ಗಳನ್ನ ನಾವು ಕ್ಯಾಟಗರೈಸ್ ಮಾಡಿದೀವಿ. ಓಕೆ, ರಿಲೇಟೆಡ್ ಟು ಎಸ್ಪೆಷಲಿ ಬೋನ್ ಹೆಲ್ತ್, ರಿಲೇಟೆಡ್ ಟು ಕಾರ್ಡಿಯಕ್ ಹೆಲ್ತ್, ರಿಲೇಟೆಡ್ ಟು ಕಿಡ್ಸ್ ಹೆಲ್ತ್. ಈ ರೀತಿ ನಾವು ಅದನ್ನ ಸ್ಪ್ಲಿಟ್ ಮಾಡ್ಬಿಟ್ಟು ಕ್ಯಾಟಗರೈಸ್ ಮಾಡಿದೀವಿ. ಸೊ ಓವರ್ ಆಲ್ ವೆಲ್ನೆಸ್ ಪ್ರಾಡಕ್ಟ್, ಉದಾಹರಣೆಗೆ ನಾನು ಒಂದು 4-5 ಪ್ರಾಡಕ್ಟ್ ಹೆಸರು ಹೇಳ್ತೀನಿ. ಆಲ್ ಪ್ಲಾಂಟ್ ಪ್ರೋಟೀನ್ ಪೌಡರ್ ಆಗಿರಬಹುದು, ಅಥವಾ ಮಲ್ಟಿ ವೈಟಮಿನ್ ಟ್ಯಾಬ್ಲೆಟ್ ಆಗಿರಬಹುದು. ಅದೇ ರೀತಿ ನಮ್ಮ ಮಕ್ಕಳಿಗೆ ಕೊಡುವಂತಹ ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ ಆಗಿರಬಹುದು, ಸ್ಪಿರುಲಿನಾದಂತಹ ಪ್ರಾಡಕ್ಟ್ ಆಗಿರಬಹುದು. ಸೊ ಈ ರೀತಿ ಉತ್ಪನ್ನಗಳೇನಿದೆ, ಈ ರೀತಿ ಉತ್ಪನ್ನಗಳನ್ನ ನಾವು, ಅಥವಾ ಈ ರೀತಿ ಉತ್ಪನ್ನಗಳಲ್ಲಿರುವಂತಹ ಪೋಷಕಾಂಶಗಳನ್ನ ಫಂಡಮೆಂಟಲ್ ನ್ಯೂಟ್ರಿಯೆಂಟ್ಸ್ ಅಥವಾ ಮೂಲಭೂತ ಪೋಷಕಾಂಶಗಳು ಅಂತ ಕರಿತೀವಿ. ಇದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಮೂಲಭೂತ ಪೋಷಕಾಂಶಗಳು ಅಂದ್ರೆ ಮನುಷ್ಯನ ದೇಹಕ್ಕೆ ಹುಟ್ಟಿದಾಗಿಂದ ಸಾಯೋ ತನಕ ಬೇಕಾದಂತಹ ಪೋಷಕಾಂಶಗಳು ಅಂತ. ಸೊ ಊಟದಲ್ಲಿ ನನ್ನ ದೇಹಕ್ಕೆ ಸರಿಯಾದ ಪ್ರಮಾಣದಲ್ಲಿ ನಾನು ಮೇಲ್ಕಂಡ ಪೋಷಕಾಂಶಗಳು ಏನ್ ಹೇಳಿದೀನಿ ಅದು ತಲುಪ್ತಾ ಇಲ್ಲ ಅಂತ ನಿಮಗೆ ಅನಿಸ್ತಿದ್ರೆ, ನೀವು ಕಂಟಿನ್ಯೂಸ್ ಆಗಿ ನಿಮಗೆ ಅವಶ್ಯಕತೆ ಇರೋವರೆಗೂ ಈ ಪ್ರಾಡಕ್ಟ್ ಗಳನ್ನ ಸೇವನೆ ಮಾಡಬಹುದು. ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಸೊ ಮನುಷ್ಯ ಬದುಕಿರೋವರೆಗೂ ಕೆಲವು ಪೋಷಕಾಂಶಗಳ, ಉದಾಹರಣೆಗೆ ಪ್ರೋಟೀನ್, ಮಲ್ಟಿ ವೈಟಮಿನ್ಸ್, ಖನಿಜ ಲವಣಗಳು, ಕೆಲವೊಂದು ಖನಿಜ ಲವಣಗಳು, ಮಿನರಲ್ಸ್ ಅಂತ ಏನ್ ಕರಿತೀವಿ. ಸೊ ಇವುಗಳನ್ನ ಒಳಗೊಂಡಿರುವಂತಹ ಕೆಲವು ಉತ್ಪನ್ನಗಳ ಹೆಸರನ್ನ ನಾನು ಹೇಳಿದೆ. ಉದಾಹರಣೆಗೆ ಆಲ್ ಪ್ಲಾಂಟ್ ಪ್ರೋಟೀನ್, ಮಲ್ಟಿ ವೈಟಮಿನ್ಸ್, ಅದೇ ರೀತಿ ನಮ್ಮ ಸ್ಪಿರುಲಿನಾ ಆಗಿರಬಹುದು, ಹಾಗೂ ಫ್ಲಾಕ್ಸಾಯಿಲ್ ಅಂತಹ ಉತ್ಪನ್ನ ಆಗಿರಬಹುದು, ಮಕ್ಕಳಿಗೆ ಕೊಡುವಂತಹ ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ ಆಗಿರಬಹುದು. ಸೊ ಇವುಗಳಲ್ಲಿ ನಮ್ಮ ದೇಹಕ್ಕೆ ಬೇಕಾದಂತಹ ಬೇಸಿಕ್ ನ್ಯೂಟ್ರಿಷನ್ ಎಲಿಮೆಂಟ್ಸ್ ಇರುತ್ತೆ. ಇವುಗಳು ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ನಾವು ಪ್ರತಿನಿತ್ಯ ಇವನ್ನ ಸೇವಿಸಬಹುದು. ಉದ್ದೇಶ ನನ್ನ ಸಮಗ್ರ ಆಹಾರವನ್ನ ಕಾಪಾಡಿಕೊಳ್ಳೋದಕ್ಕೆ, ನನ್ನ ದೇಹದ ಅಂಗಾಂಗಗಳ ಕೆಲಸ ಕಾರ್ಯಗಳನ್ನ ಸಮರ್ಥವಾಗಿಟ್ಕೊಳ್ಳೋದಕ್ಕೆ. ಇನ್ನು ಕೆಲವು ಉತ್ಪನ್ನಗಳನ್ನ ಎಸೆನ್ಷಿಯಲ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಅವಶ್ಯಕತೆಗೆ ಅನುಗುಣವಾಗಿ, ಎಸೆನ್ಷಿಯಲ್ ಅಂದ್ರೆ ಅವಶ್ಯಕತೆಗೆ ಅನುಗುಣವಾಗಿ, ನನಗೆ ಪ್ರಾಬ್ಲಮ್ ಇದೆ, ಓಕೆ, ಮೂಳೆ ಸವತ ಆಗ್ತಾ ಇದೆ, ನನ್ನ ಮೂಳೆ ಸವತ ಅಥವಾ ಮೂಳೆಯ ಒಂದು ಸಾಂದ್ರತೆಯ ಪರಿಸ್ಥಿತಿ ಸುಧಾರಿಸೋವರೆಗೂ ನಾನು ತಗೊಳ್ತೀನಿ. ನನಗೆ ಅವಶ್ಯಕತೆ ಇಲ್ಲ, ಈಗ ನನಗೆ ಸುಧಾರಿಸಿದೆ ಅಂದಾಗ ನಾನು ಬಿಡ್ತೀನಿ. ಅದೇ ರೀತಿ ಅಜೀರ್ಣ ಪ್ರಕ್ರಿಯೆ ಒಳಗಾಗಿದ್ದೆ, ನಾನು ಅಮೃತ ಶಕ್ತಿ ಹಾಗೂ ಪುದೀನ ತುಳಸಿ ಅಂತಹ ಪ್ರಾಡಕ್ಟ್ ಗಳನ್ನ ಸತತವಾಗಿ ಒಂದಷ್ಟು ದಿವಸ ತೆಗೆದುಕೊಂಡೆ. ತದನಂತರ ನನಗೆ ಧೈರ್ಯ ಬಂತು, ಕಾನ್ಫಿಡೆಂಟ್ ಬಂತು, ಈಗ ನಾನು ಅದನ್ನ ಬ್ಯಾಲೆನ್ಸ್ ಮಾಡಬಲ್ಲೆ ಅಂತ ಹೇಳ್ಬಿಟ್ಟು ನಾನು ಆ ಪ್ರಾಡಕ್ಟ್ ಅನ್ನ ಮುಂದುವರಿಸಬೇಕಾ ಬೇಡವಾ, ಅದು ನಿಮಗೆ ಬಿಟ್ಟಿದ್ದು. ಸೊ ಇದು ನಿಮಗೆ ಕ್ಲಾರಿಟಿ ಕೊಡ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಅದೇ ರೀತಿ ನನ್ನ ದೇಹದಲ್ಲಿ ಕೊಲೆಸ್ಟ್ರಾಲ್ ನ ವ್ಯತ್ಯಾಸ ಉಂಟಾಯಿತು, ಅದಕ್ಕೋಸ್ಕರ ನಾನು ಕ್ರಿಲ್ ಆಯಿಲ್ ಹಾಗೂ ಗಾರ್ಲಿಕ್ ನಂತಹ ಪ್ರಾಡಕ್ಟ್ ಗಳನ್ನ ನಾನು ರೆಕಮೆಂಡ್ ಮಾಡಿದ್ದೆ. ಒಂದಷ್ಟು ದಿವಸ 3 ತಿಂಗಳು ಅಥವಾ 6 ತಿಂಗಳು ನಾನು ಸತತವಾಗಿ ಯೂಸ್ ಮಾಡೋದಕ್ಕೆ ಅಥವಾ ಸ್ವತಃ ನಾನೇ ಬಳಸದೆ ಒಂದು ಹಂತಕ್ಕೆ ಬಂದ ಮೇಲೆ, ಹತೋಟಿಗೆ ಬಂದ ಮೇಲೆ ನಿಧಾನವಾಗಿ ನಾನು ಬಿಡ್ತೀನಿ ಅಥವಾ ಕೆಲವು ಪ್ರಾಡಕ್ಟ್ ಗಳನ್ನ ಮುಂದುವರಿಸ್ತೀನಿ. ಸೊ ಈ ಡಿಸಿಷನ್ ಅನ್ನ ತೆಗೆದುಕೊಳ್ಳೋದಕ್ಕೆ ನಿಮ್ಮ ಕೈಲಿ ಮಾತ್ರ ಸಾಧ್ಯ. ಬಟ್ ನಾನು ಕೊಟ್ಟಂತಹ ಕ್ಲಾರಿಟಿ ನಿಮ್ಮ ಗಮನದಲ್ಲಿರಬಹುದು ಸರ್. ಥ್ಯಾಂಕ್ ಯು. ಸರ್, ಈಗ ಕಿಡ್ನಿ ಟ್ರಾನ್ಸ್ಲೇಟ್ ಅಥವಾ ಕಿಡ್ನಿಗೆ ಸಂಬಂಧಪಟ್ಟ ಆಪರೇಷನ್ ಗಳಾಗಿರುತ್ತಲ್ಲ, ಅವ್ರಿಗೆ ಪ್ರೋಟೀನ್ ಕೊಡಬಾರ್ದ, ಮತ್ತೆ ಕೊಡೋದೇ ಆದ್ರೆ ಏನ್ ಕೊಡ್ಬೇಕು? ಸೊ ಇಲ್ಲಿ ಎಸ್ಪೆಷಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಅಥವಾ ಇನ್ಯಾವುದೇ ಸಮಸ್ಯೆಗಳು ಎಸ್ಪೆಷಲಿ ಈ ರೀತಿ ಇದ್ದಾಗ,
ಸೊ ಡಾಕ್ಟರ್ನ ಅಡ್ವೈಸ್ ತುಂಬಾ ಮುಖ್ಯ ಆಗತ್ತೆ. ನೀವು ಯಾವುದೇ ಸ್ವತಃ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಹೋಗ್ಬೇಡಿ. ಕೆಲವೊಂದು ಕಿಡ್ನಿ ಒಂದು ಚಾಲೆಂಜಸ್ ಇದ್ದಾಗ ಕೆಲವೊಂದು ಸ್ಟೇಜ್ ಅಲ್ಲಿ ಪ್ರೋಟೀನ್ ಅವಶ್ಯಕತೆ ತುಂಬಾ ಜಾಸ್ತಿ. ಕೆಲವೊಂದು ಸ್ಟೇಜ್ ಅಲ್ಲಿ ಪ್ರೋಟೀನ್ ಅನ್ನ ಕೊಡೋದಕ್ಕೆ ಮೇ ಬಿ ಅವರು ಹಿಂದೆ ಮುಂದೆ ನೋಡಬಹುದು ಅಥವಾ ಹೇಳದೆ ಇರಬಹುದು. ಸೊ ವಿ ಆರ್ ನಾಟ್ ಆಥರೈಸ್ಡ್ ಪರ್ಸನ್. ನಮಗೆ ಅಧಿಕೃತವಾಗಿ ನಮಗೆ ಯಾವುದೇ ಪರವಾನಗಿ ಇಲ್ಲ ಈ ವ್ಯಕ್ತಿಗಳನ್ನ ನಾವು ಅಡ್ರೆಸ್ ಮಾಡೋದಕ್ಕೆ. ಸೊ ಇಟ್ ಈಸ್ ಟ್ರೀಟೆಡ್ ಆಸ್ ಅ ಮೆಡಿಕಲ್ ಕಂಡೀಷನ್. ಸೊ ನಿಮ್ಮ ವೈದ್ಯರಿಗೆ ಅಥವಾ ಆ ವ್ಯಕ್ತಿಯ ವೈದ್ಯರಿಗೆ ತೋರಿಸೋದಕ್ಕೆ ಹೇಳಿ, ಅವರ ಸಲಹೆ ಮೇರೆಗೆ ಏನು ಹೇಳ್ತಾರೋ ಅದನ್ನ ಮುಂದುವರಿಸಿ ಮೇಡಮ್. ಥ್ಯಾಂಕ್ ಯು ಸರ್. ಅಂದ್ರೆ ಅವ್ರಿಗೆ ಪಿಂಪಲ್ ಇದೆ ಸರ್. ಅವರಿಗೆ ನಾವು ಹೊರಗಡೆಯಿಂದ ನಮ್ದು ಐಟಮ್ ನ ಕೊಟ್ಟಿದೀವಿ, ಆದ್ರೆ ಅವ್ರಿಗೆ ಇಂಟೇಕ್ ಯಾವ್ದನ್ನು ಕೊಡೋ ಹಾಗಿಲ್ವಾ? ಅಥವಾ ಆಮ್ಲ, ಅಲೋವೆರಾ ಈ ಅದನ್ನೇ ಹೇಳ್ತಾ ಇದ್ದೀನಿ ಅವರಿಗೆ. ಓಕೆ, ಸೊ ಕಿಡ್ನಿ ಫಂಕ್ಷನ್ಸ್ ಸ್ಟೆಬಿಲೈಸ್ ಆಗಿರೋವರೆಗೂ, ಅಂದ್ರೆ ಅದು ನಾರ್ಮಲೈಸ್ ಆಗೋವರೆಗೂ ಓಕೆ, ಯಾವುದೇ ರೀತಿ ಇಂಟರ್ನಲ್ ಸಪ್ಲಿಮೆಂಟೇಶನ್ ಕೊಡುವ ಅಥೆಂಟಿಕೇಶನ್ ನಮಗಿರೋದಿಲ್ಲ. ಓಕೆ, ಎಸ್ಪೆಷಲಿ ಮೊದಲನೇದಾಗಿ ಕಿಡ್ನಿ ಅಂತಹ ಕ್ರಾನಿಕ್ ಚಾಲೆಂಜಸ್ ಹಾಗೂ ಲಿವರ್ ನಂತಹ ಕ್ರಾನಿಕ್ ಸಮಸ್ಯೆಗಳಿದ್ದಾಗ ಇದನ್ನು ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ ಮೇಡಮ್. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸರ್. ಗಾಯತ್ರಿ ಸರ್. ಹೇಳಿ ಮೇಡಮ್. ಸರ್, ಈಗ ಕೋವಿಡ್ ಇಂದ ಹಾಸ್ಪಿಟಲ್ ಅಲ್ಲಿ ಇದ್ದು ಮತ್ತೆ ಅಲ್ಲೆಲ್ಲ ಟ್ರೀಟ್ಮೆಂಟ್ ಆಗಿ ವಾಪಸ್ ಬಂದಿದ್ದಾರೆ ನಮ್ಮ ಕನ್ಸಲ್ಟೆಂಟ್ ಒಬ್ರು. ಅವ್ರು ಕೇಳ್ತಾರೆ, ಇಷ್ಟು ದಿವಸ ನಾನು ಪ್ರಾಡಕ್ಟ್ ಅನ್ನ ತಗೊಂಡೆ ಮೋದಿಕೇರ್ದು, ಮತ್ತೆ ನಾನು ಹೆಲ್ದಿಯಾಗಿ ಹೊರಗಡೆ ಬಂದಿದ್ದೀನಿ ಈಗ. ಸೊ ಹಾಸ್ಪಿಟಲ್ ಅಲ್ಲಿ ಇಂಜೆಕ್ಷನ್ಸ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಿರೋದ್ರಿಂದ ಅದು ಮುಂದಕ್ಕೆ ನನ್ಗೇನು ತೊಂದರೆ ಆಗಲ್ವಾ? ಸೊ ತೊಂದರೆ ಆಗದಾಗೆ ನನ್ನ ಪ್ರಾಡಕ್ಟ್, ನಮ್ಮ ಮೋದಿಕೇರ್ ಪ್ರಾಡಕ್ಟ್ಸ್ ಯಾವ್ದೆಲ್ಲ ತಗೋಬಹುದು ಅಂತ ಹೇಳ್ತಿದ್ದಾರೆ ಸರ್. ಸೊ ಖಂಡಿತ ಇಲ್ಲಿ ಹಾಸ್ಪಿಟಲೈಸ್ ಆಗಿ ಮನೆಗೆ ಬಂದಂತಹ ವ್ಯಕ್ತಿಗಳಿಗೆ ಒಂದು ಬೇಸಿಕಲಿ ಬಿಕಾಸ್ ಆಫ್ ದ ಮೆಡಿಕೇಶನ್ ಅಥವಾ ಏನು ಟ್ಯಾಬ್ಲೆಟ್ಸ್ ತಗೊಂಡಿದ್ದಾರೆ, ಇಂಜೆಕ್ಷನ್ಸ್ ಮಾಡ್ಕೊಂಡಿದ್ದಾರೆ, ಖಂಡಿತ ಅದು ದೇಹದ ಮೇಲೆ ಒಂದಷ್ಟು ದುಷ್ಪರಿಣಾಮ ಇದ್ದೇ ಇರುತ್ತೆ. ಸೊ ಮಾಂಸಖಂಡಗಳು ಸೋತು ಹೋಗಿರೋದಾಗಿರಬಹುದು, ಮಸಲ್ ಲಾಸ್ ಆಗಿರುವಂತದ್ದು, ಮಸಲ್ ವೀಕ್ನೆಸ್ ಇರುವಂತದ್ದು, ಜನರಲ್ ವೀಕ್ನೆಸ್ ಇರುವಂತದ್ದು. ಅಂಡ್ ವಿಶೇಷವಾಗಿ ಡಾಕ್ಟರ್ಗಳು ಕೂಡ ಸಜೆಸ್ಟ್ ಮಾಡಿ ಕಳಿಸಿರ್ತಾರೆ, ಸಾಧ್ಯವಾದಷ್ಟು ಪ್ರೋಟೀನ್ ನ ಒಂದು ಅವಶ್ಯಕತೆ ಜಾಸ್ತಿ ಇರುತ್ತೆ. ಊಟದಲ್ಲೂ ಕೂಡ ಪ್ರೋಟೀನ್ ನ ಸೇವನೆ ಮಾಡೋದಕ್ಕೆ ಹೇಳ್ತಾರೆ. ಲೈಕ್ ಎಗ್ ವೈಟ್ಸ್ ನಂತಹ ಅಂಶಗಳು, ಅಥವಾ ನಾನ್ ವೆಜಿಟೇರಿಯನ್ ಇದ್ದಲ್ಲಿ, ಮಾಂಸಾಹಾರಿ ಇದ್ದಲ್ಲಿ ಸೊ ಮಟನ್ ತಿನ್ನೋದಕ್ಕೆ ಹೇಳುವಂತದ್ದು, ಸೊಪ್ಪಿನ ತರಕಾರಿ, ಕಾಳು ಪಲ್ಯಗಳು. ಸೊ ಇದರ ಅರ್ಥ ಏನು ಅಂದ್ರೆ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರೋಟೀನ್ ನ ಒಂದು ಇಂಟೇಕ್ ಚೆನ್ನಾಗಿರಬೇಕು. ಹಾಗೂ ವೈಟಮಿನ್ಸ್ ಅಂತೂ ಖಂಡಿತವಾಗಿ ತಗೊಳ್ಳೇಬೇಕಾಗತ್ತೆ. ಹಲವಾರು ವಿಟಮಿನ್ಸ್ಗಳು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಪ್ರೋಟೀನ್, ಮಲ್ಟಿ ವಿಟಮಿನ್ಸ್ ಹಾಗೂ ರೋಗ ನಿರೋಧಕ ಶಕ್ತಿನ ಕಾಪಾಡಿಕೊಳ್ಳೋದಕ್ಕೆ ನಮ್ಮ ಬಳಿ ಇರುವಂತಹ ಐ ಥಿಂಕ್ ತುಳಸಿ ಆಗಿರ್ಬೋದು ಅಂತ ಉತ್ಪನ್ನಗಳನ್ನ ನಾವು ಸೇವನೆ ಮಾಡಬಹುದು. ಅಂಡ್ ಇತ್ತೀಚೆಗೆ ಬಂದಂತಹ ಎಸ್ಪೆಷಲಿ ಗಿಲಾಯ್ ರಕ್ತ ಶುದ್ಧೀಕರಣ ಮಾಡೋದಕ್ಕೆ ತುಂಬಾನೇ ಸಹಾಯಕಾರಿ. ಆ ಗಿಲಾಯಿನಂತಹ ಉತ್ಪನ್ನಗಳನ್ನ ಖಂಡಿತ ಬಳಸಬಹುದು. ಸೊ ನಿಶಕ್ತಿ ಏನಾದ್ರೂ ಕಾಡ್ತಾ ಇದ್ರೆ ಎಸ್ಪೆಷಲಿ ನಮ್ಮ ಇತ್ತೀಚೆಗೆ ಚವನ್ ಫ್ರೆಶ್ ಕೂಡ ನಾವು ಲಾಂಚ್ ಮಾಡಿದೀವಿ. ಅವುಗಳನ್ನ ಸೇವನೆಯಿಂದ ಸ್ಟಾಮಿನಾನ ಬಿಲ್ಡ್ ಮಾಡ್ಕೋಬಹುದು. ಸೊ ಇವುಗಳು ಒಂದಷ್ಟು 3 ರಿಂದ 4 ಉತ್ಪನ್ನಗಳನ್ನ ಪಟ್ಟಿ ಮಾಡಿ ಅವರಿಗೆ ಹೇಳಿದಾಗ ಖಂಡಿತ ತನ್ನ ಒಂದು ಎಂಡ್ಯೂರೆನ್ಸ್ ಸ್ಟಾಮಿನಾವನ್ನ ಕಾಪಾಡ್ಕೊಳ್ತಾ ರೋಗ ನಿರೋಧಕ ಶಕ್ತಿ ಕಾಪಾಡ್ಕೊಳ್ಳೋದಕ್ಕೆ ಅವರಿಗೆ ಸಹಾಯ ಆಗುತ್ತೆ ಮೇಡಮ್. ನಾನು ರತ್ನ ಸರ್. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ. ಹೇಳಿ. ಇದು ಕಿಡ್ನಿ ಪ್ರಾಬ್ಲಮ್ಗೆ ಅವರು ಡಯಾಲಿಸಿಸ್ ದಿನ ಬಿಟ್ಟು ದಿನ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೂ ಏನು ಬೇಡ ಅಂತ ಹೇಳಿದ್ದಾರೆ ಡಾಕ್ಟ್ರು ಅಂದ್ರು. ಅಂತವ್ರಿಗೆ ಇವಾಗ ಅವ್ರಿಗೆ ಆಗಿದೆ, ಬೇಡ ಅಂತ ಹೇಳಿದ್ದಾರೆ ಡಾಕ್ಟ್ರು ಅಂತ ಗೊತ್ತಾಯ್ತು. ಬಟ್ ಅಂತ ಪ್ರಾಬ್ಲಮ್ ಸ್ಟಾರ್ಟಿಂಗ್ ಇದ್ದಾಗ ಅವ್ರಿಗೆ ಏನ್ ಕೊಡ್ಬೋದು ಸರ್? ಅದೇ ಮೇಡಮ್, ಜಸ್ಟ್ ಈಗ ತಾನೇ ಒಬ್ಬರಿಗೆ ನಾನು ಅಡ್ರೆಸ್ ಮಾಡಿದ್ದೀನಿ ಇದ್ರ ಬಗ್ಗೆ. ಓಕೆ, ಸೊ ಎಸ್ಪೆಷಲಿ ಡಯಾಲಿಸಿಸ್ ನಡಿಬೇಕಾದ್ರೆ ಈ ರೀತಿ ವ್ಯಕ್ತಿಗಳಿಗೆ ಆದಷ್ಟು ಯಾವುದೇ ರೀತಿ ಇಂಟರ್ವೆನ್ಷನ್ ಮಾಡೋದು ಬೇಡ, ಮಾಡದೇ ಇರೋದೇ ಒಳ್ಳೆಯದು. ಏಕೆಂದ್ರೆ ಅವರ ಒಂದು ನೀರಿನ ಕ್ವಾಂಟಿಟಿ ಎಷ್ಟು ಕುಡಿಬೇಕಾಗತ್ತೋ ಗೊತ್ತಿಲ್ಲ. ನೀರು ಕುಡಿಯೋದಕ್ಕೆ ಹೇಳ್ತಾರೆ, ಇಲ್ಲ ಕಡಿಮೆ ಕುಡಿಯೋದಕ್ಕೆ ಹೇಳ್ತಾರೆ. ಸೊ ಕ್ವಾಂಟಿಫಿಕೇಶನ್ ಗೊತ್ತಾಗಲ್ಲ. ಕೊಡೋ ಸಪ್ಲಿಮೆಂಟೇಶನ್ ದೇಹದಲ್ಲಿ ಬಳಸ್ಕೋಬೇಕು ಅಂದ್ರೆ ನೀರಿನ ಅಂಶ ಚೆನ್ನಾಗಿರಬೇಕು, ಊಟ ಏನ್ ತಿನ್ಬೇಕು ಅಂತ ಅವ್ರು ಗೈಡ್ ಮಾಡಿರ್ತಾರೆ. ಸೊ ಬೆಟರ್ ನಾಟ್ ಟು ಟೇಕ್ ಎನಿ ಆಕ್ಷನ್ ಫಾರ್ ದೀಸ್ ಕ್ಲೈಂಟ್ಸ್. ದಯವಿಟ್ಟು ಇದನ್ನ ಹಾಸ್ಪಿಟ್ಲಿಗೆ ಕಳಿಸಿ ಡಾಕ್ಟರೇ ಸಲಹೆ ತಗೊಳ್ಳೋದಕ್ಕೆ ಹೇಳಿ. ಯಾವುದೇ ರೀತಿ ಸಪ್ಲಿಮೆಂಟೇಶನ್ ಅನ್ನ ಇವರಿಗೆ ನೇರವಾಗಿ ನೀವು ಕೊಡಕ್ ಹೋಗ್ಬೇಡಿ. ಇಲ್ಲ ಸರ್, ಗೊತ್ತು ಸರ್, ಅವರು ಇದ್ರಲ್ಲಿ ಇದಾರೆ, ಬೇಡ ಅಂತ ಹೇಳಿದ್ದಾರೆ ಅಂತ ತಗೊಳ್ತಾ ಇಲ್ಲ. ಇನ್ನೊಬ್ರು ಸ್ವಲ್ಪ ಇವಾಗ ಕಿಡ್ನಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅನ್ನೋರ್ಗೆ, ಅಕಸ್ಮಾತ್ ಈಗ ಸ್ಟಾರ್ಟ್ ಆಗಿದೆ ಅನ್ನೋರ್ಗೆ ಏನ್ ಕೊಡ್ಬೋದು ಅಂತ ಸರ್? ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾಯ್ತಲ್ಲ ಮೇಡಮ್, ಗೊತ್ತಾದ್ಮೇಲೆ ಮತ್ತೇನು ಕೊಡೋದು ಬೇಡ.
ಬಿಡಿ. ಬೇಡವೇ ಸೊ ಬೇಡ. ಟ್ರೀಟ್ಮೆಂಟ್ ಥ್ಯಾಂಕ್ ಯು ಮಾಡಿಸ್ಲಿ. ಹೌದು. ಎಸ್ ಎಸ್. ಥ್ಯಾಂಕ್ ಯು ಸರ್. ಯಾ ಸರ್ ಗುಡ್ ಮಾರ್ನಿಂಗ್ ಸರ್, ನಾ ಬೆಟ್ಟಪ್ಪ ಸರ್. ಹೇಳಿ ಸರ್. ಸರ್ ಸಂಧಿವಾತಕ್ಕೆ ಅವರು 5 ವರ್ಷದಿಂದನೂ ಅವರು ಬೆಳಗ್ಗೆ ಎದ್ದ ತಕ್ಷಣ 11 ಗಂಟೆವರೆಗೂ ಕೈ ಕಾಲಾಡ್ಸಕ್ಕಾಗಲ್ಲ, ಆಮೇಲೆ ಬಿಡ್ತದೆ ಬಿಸಿಲಿಗಾದ್ರೆ. 5 ವರ್ಷದಿಂದ ಸಂಧಿವಾತಕ್ಕೆ ಏನ್ ಕೊಡ್ಬೋದು ಸರ್ ನಮ್ ಸಪ್ಲಿಮೆಂಟ್? ಯಾವ ಸ್ಟೇಜ್ ಅಲ್ಲಿ ಇದೆ ಸರ್ ಅವ್ರಿಗೆ? ಅವ್ರ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಆಗಿದ್ರೆ ಅಲ್ಲಲ್ಲ, ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ಕೇಳಿದೆ ಅಷ್ಟೇ. ಪ್ರಾರಂಭಿಕ ಹಂತದಲ್ಲಿ ಇದೆಯಾ ಅಥವಾ ಆಲ್ರೆಡಿ ಸರ್ಜರಿ ಮಾಡೋ ಹಂತಕ್ಕೆ ಹೋಗಿದೆಯಾ? 70% ಅಥವಾ ಆರಂಭಿಕದಲ್ಲಿ ಅರ್ಧ ಪಾಯಿಂಟ್ ಎಲ್ಲ ಟ್ರೀಟ್ಮೆಂಟ್ ಆಗಿದ್ದಾರೆ. ಸ್ವಲ್ಪ ಡಾಕ್ಟ್ರು ಮನೆಗೆ ಇರಿ, ಏನು ತೊಂದರೆ ಇಲ್ಲ, ಆಮೇಲೆ ವಾಯು ಪದಾರ್ಥ ತಿನ್ಬಾರ್ದು ಅಂತ ಹೇಳಿದ್ದಾರೆ ಸರ್. ಓಕೆ. ನಮ್ಮಲ್ಲಿ ಎಸ್ಪೆಷಲಿ ಅವ್ರಿಗೆ ಒಂದು ಅರ್ಥ ಮಾಡ್ಕೋಬೇಕು. ಏಜ್ ಎಷ್ಟು ಅಂದ್ರೆ ಅವ್ರಿಗೆ? 35 ಇಂದ 38 ಆಗಿದೆ ಸರ್. ಓಕೆ. ಸೊ ತೂಕ ಜಾಸ್ತಿ ಇದ್ದಾರಾ? ಇಲ್ಲ ಸರ್, ಮೀಡಿಯಂ ಸರ್, ಕರೆಕ್ಟ್ ಆಗಿದ್ದಾರೆ. ಏನ್ ಕೆಲಸ ಮಾಡ್ತಾರೆ? ಇದು ಸರ್ ಬಟ್ಟೆ ಅಂಗಡಿ ಸರ್. ಓಕೆ. ಬಟ್ಟೆ ಅಂಗಡಿನಾ? ಹೌದು ಸರ್. ಬಟ್ಟೆ ಅಂಗಡಿಲಿ ಏನ್ ಮಾಡೋದವರು? ಇಲ್ಲ ಸರ್, ಕೂತಿರ್ತಾರೆ, ಆರಾಮಾಗೆ ಕೂತಿರ್ತಾರೆ ವ್ಯಾಪಾರ. ಓಕೆ. ಸೊ ಅವ್ರಿಗೆ ಒಂದು ಕ್ರಿಲ್ ಆಯಿಲ್ ಅಂತ ನಮ್ಮ ಬಳಿ ಸಿಗುತ್ತೆ. ಕ್ರಿಲ್ ಆಯಿಲ್ ಅಂತ, ಇದು ನೆನಪಲ್ಲಿ ಇಟ್ಕೊಳ್ಳಿ. ಅಂಡ್ ಸೊ ಗ್ಲೂಕೋಸಮೈನ್ ಅಂತ ಇನ್ನೊಂದು ಉತ್ಪನ್ನ, ಬಹುಶಃ ನಿಮ್ಗೆ ಗೊತ್ತಿರುತ್ತೆ. ಕ್ಯಾಲ್ಸಿಯಂ ಕಾಂಪ್ಲೆಕ್ಸ್, ಈ 3 ಪ್ರಾಡಕ್ಟ್ ಗಳನ್ನ ಅವರಿಗೆ ಕೊಡಬೇಕಾಗತ್ತೆ. ಪ್ಲಸ್ ಒಂದೇ ಕಡೆ ಕೂತ್ಕೊಂಡಿರಬಾರದು. ಅದಕ್ಕೆ ಅಟ್ಲೀಸ್ಟ್ ಎವರಿ ಹಾಫ್ ಅನ್ ಅವರ್ ಸ್ವಲ್ಪ ಎದ್ದು ಓಡಾಡೋದಕ್ಕೆ ಅವ್ರಿಗೆ ರೆಕಮೆಂಡ್ ಮಾಡಬಹುದು ನೀವು. ಓಕೆ. ಸೊ ಬಟ್ ವಿಶೇಷವಾಗಿ ಕ್ಯಾಲ್ಸಿಯಂ ಕಾಂಪ್ಲೆಕ್ಸ್, ಗ್ಲೂಕೋಸಮೈನ್, ಕ್ರಿಲ್ ಆಯಿಲ್, ಸೊ ಸಾಧ್ಯವಾದ್ರೆ ನೋನಿ ಜ್ಯೂಸ್ ಕೂಡ ಅವರಿಗೆ ರೆಕಮೆಂಡ್ ಮಾಡಿ. ನೋವು ನಿವಾರಕವಾಗಿ ನೋನಿ ತುಂಬಾ ಸಹಾಯಕಾರಿಯಾಗತ್ತೆ. ಅದರ ಜೊತೆಗೆ ಒಮೆಗಾ 3 ಫ್ಯಾಟಿ ಆಸಿಡ್ಗಳ ಸಹಾಯ ತಗೊಳ್ಳೋದ್ರಿಂದ ಕೂಡ ಎಸ್ಪೆಷಲಿ ವಾತದ ಸಮಸ್ಯೆ ಕಡಿಮೆ ಆಗ್ತಾ, ಏನಾದ್ರೂ ಡ್ಯಾಮೇಜ್ ಆಗಿದ್ರೆ ರಿಪೇರ್ ಆಗೋದಕ್ಕೆ ಗ್ಲೂಕೋಸಮೈನ್ ಹಾಗೂ ಕ್ಯಾಲ್ಸಿಯಂ ಹೆಲ್ಪ್ ಆಗ್ತದೆ. ಆ 4 ಪ್ರಾಡಕ್ಟ್ ಅನ್ನ ಅವರಿಗೆ ಕೊಡಿ. ಒಂದಷ್ಟು ತಿಂಗಳು ಅವ್ರಿಗೆ ಬಳಸೋದಕ್ಕೆ ಹೇಳಿ. ತದನಂತರ ಒಳ್ಳೆ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ರೇಖಾ ಬಿ ಎಸ್. ಮೇಡಮ್ ವಾಯ್ಸ್ ಕೇಳಿಸ್ತಾ ಇಲ್ಲ ನಿಮ್ದು. ಸರ್ ಅವರು ಸೋರಿಯಾಸಿಸ್ ಬಗ್ಗೆ ಕೇಳ್ತಿದ್ದಾರೆ. ಹೌದು ಸರ್. ಇನ್ನೊಂದ್ಸಲ ಕೇಳಿ ಮೇಡಮ್, ಯಾರಿಗೆ ಅದು ಸೋರಿಯಾಸಿಸ್? ಸರ್ ಈಗ ನನಗೆ ಈಗ ಪ್ರಾರಂಭ ಹಂತದಲ್ಲಿದೆ. ಸೊ ಏನು ತಗೋಬೇಕು? ಓಕೆ. ಸೊ ಅಲಾಂಗ್ ವಿತ್ ಟ್ರೀಟ್ಮೆಂಟ್ ನೀವೇನಾದ್ರೂ ಮೆಡಿಸಿನ್ಸ್ ತಗೊಳ್ತಾ ಇದ್ರೆ, ಫಸ್ಟ್ ಮೊದಲನೇದಾಗಿ ಬ್ಲಡ್ ಪ್ಯೂರಿಫಿಕೇಶನ್ ಆಗ್ಬೇಕು. ಅದ್ರ ಜೊತೆಗೆ ಚರ್ಮದಲ್ಲಿ ಉಂಟಾಗಿರುವಂತ ಸೋಂಕು ಕೂಡ ಅದೇನಿದೆ ಸೊ ಅದು ಕೂಡ ಹೀಲ್ ಆಗ್ಬೇಕಾಗತ್ತೆ. ನನ್ನ ಆಯ್ಕೆ ಬಂದು ಡಿಟಾಕ್ಸ್, ನೋನಿ, ಆಮ್ಲ, ಈ 3 ಉತ್ಪನ್ನ. ಅದ್ರ ಜೊತೆಗೆ ನಮ್ಮ ಇತ್ತೀಚೆಗೆ ಬಂದಂತಹ ಟರ್ಮರಿಕ್ ಅನ್ನ ನೀವು ಅಟ್ಲೀಸ್ಟ್ 1 ಟ್ಯಾಬ್ಲೆಟ್ ಅನ್ನ ಪ್ರತಿನಿತ್ಯ ಬಳಸೋದ್ರಿಂದ ಖಂಡಿತ ಹೆಲ್ಪ್ ಆಗುವಂತದ್ದು. ಈ ಪ್ರಾಡಕ್ಟ್ ಗಳನ್ನ ನೀವು ಟ್ರೈ ಮಾಡಬಹುದು ಮೇಡಮ್. ನೋನಿ, ಆಮ್ಲ ಜ್ಯೂಸ್, ಡಿಟಾಕ್ಸ್ ಹಾಗೂ ಸೊ ಟರ್ಮರಿಕ್ ಅಂತ ಹೇಳಿ ಒಂದು ಸೈವೇದಿಕ್ ಪ್ರಾಡಕ್ಟ್ ಅಲ್ಲಿ ಟರ್ಮರಿಕ್ ಅಂತ ಹೇಳಿ ಬಿಟ್ಟಿದೀವಿ. ಆ 4 ಪ್ರಾಡಕ್ಟ್ ಗಳನ್ನ ಬಳಸಿ ಖಂಡಿತ ನಿಮಗೆ ಸಪೋರ್ಟಿವ್ ಆಗಿ 4 ಪ್ರಾಡಕ್ಟ್ಗಳು ನಿಲ್ತವೆ. ಥ್ಯಾಂಕ್ ಯು. ಯಾ ಮಾರ್ನಿಂಗ್ ಸರ್, ಹೇಳಿ. ಸರ್ ಆಕ್ಚುಲಿ ಒಂದು ಕ್ವಶನ್ ಏನಂದ್ರೆ, ಈಗ ನಮ್ಮ ಆಲ್ ಪ್ಲಾಂಟ್ ಪ್ರೋಟೀನ್ ಅಲ್ಲೂ ಕೂಡ 84% ಪ್ರೋಟೀನ್ ಇದೆ, ನಮ್ಮ ಸ್ಪಿರುಲಿನಾದಲ್ಲೂ ಕೂಡ ಪ್ರೋಟೀನ್, ವಿಟಮಿನ್ ಎಲ್ಲ ಇದೆ. ಬಟ್ ಎರಡನ್ನೂ ಕೊಡಬಹುದಾ ಒಬ್ಬ ಕಸ್ಟಮರ್ಗೆ ಅಂತ? ಓಕೆ. ನೀವು ಆಲ್ ಪ್ಲಾಂಟ್ ಪ್ರೋಟೀನ್ ಅನ್ನ ಗಮನಿಸಿದ್ರೆ 10 ಗ್ರಾಮ್ ಪೌಡರ್ ಅಲ್ಲಿ 8.4 ಅಂದ್ರೆ 84% ಬರೀ ಪ್ರೋಟೀನ್ ಇದೆ. ಉಳಿದ ಅಂಶಗಳು ಕ್ಯಾಲ್ಸಿಯಂ ಆಗಿರಬಹುದು, ಮೆಗ್ನೀಷಿಯಂ ಆಗಿರಬಹುದು, ಇನ್ನಿತರೆ ಆಂಟಿ ಆಕ್ಸಿಡೆಂಟ್ಗಳ ಒಂದು ಕಂಪೋಸಿಷನ್. ಸೊ ಸ್ಪಿರುಲಿನಾ ವಿಷಯಕ್ಕೆ ಬಂದ್ರೆ ಕ್ಯಾಪ್ಸೂಲ್ ಸೈಜ್ ಇರುವಂತದ್ದೇ 500 ಮಿಲಿಗ್ರಾಮ್, ಕ್ಯಾಪ್ಸೂಲ್ ಸೈಜ್ ಇರುವಂತದ್ದೇ 500 mg. ಸೊ ಅಲ್ಲಿ ಅರ್ಥ ಏನು ಅಂತ ಹೇಳಿದ್ರೆ, ಸೊ ಸ್ಪಿರುಲಿನಾದ ಮೂಲ ಹಲವಾರು ಪೋಷಕಾಂಶಗಳ ಆಗರ, ಹಂಗಂತ ಹೇಳ್ಬಿಟ್ಟು ಸೊ ನಮ್ಮ ಮನುಷ್ಯನ ದೇಹಕ್ಕೆ ಎಷ್ಟು ಸಾಂದ್ರತೆಯಲ್ಲಿ ಅಥವಾ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಸಿಗೋದಿಲ್ಲ ಅದು.
ನಮಗೆ ಅಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಳೋದಕ್ಕೂ ಸ್ಪಿರುಲಿನಾದಲ್ಲಿ ಕಷ್ಟ ಆಗತ್ತೆ. ಬಟ್ ಒಂದೊಳ್ಳೆ ಅಮೈನೋ ಆಸಿಡ್ಗಳನ್ನ, ಕ್ವಾಲಿಟಿ ಅಮೈನೋ ಆಸಿಡ್ಗಳನ್ನ ದೇಹಕ್ಕೆ ಕಳಿಸ್ಕೊಡೋದ್ರಿಂದ ಅದು ನಮಗೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡದೆ ಹೊರತು ನಾವು ಪ್ರೋಟೀನ್ ಪ್ರಮಾಣವನ್ನ ನಾವು ಸ್ಪಿರುಲಿನಾದಲ್ಲಿ ಯಾವುದೇ ಇದಕ್ಕೂ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಸೊ ಅದರಲ್ಲಿ ಎಸ್ಪೆಷಲಿ ನಾವು ಸ್ಪಿರುಲಿನಾ ನಾವು ಕನ್ಸಿಡರ್ ಮಾಡೋದು ಒಂದೊಳ್ಳೆ ವೈಟಮಿನ್ಸ್ ಕಾಂಪ್ಲೆಕ್ಸ್ ಸಿಗತ್ತೆ, ಒಂದೊಳ್ಳೆ ಐರನ್ ಕಂಟೆಂಟ್ ಇದೆ, ಕೆಲವೊಂದು ಮಿನರಲ್ಸ್ ಇದೆ, ಫೈಟೋ ನ್ಯೂಟ್ರಿಯೆಂಟ್ಸ್ ಇದೆ, ನಮ್ಮ ಬಾಡಿ ಕ್ಲೆನ್ಸಿಂಗ್ಗೆ ಬೇಕಾದಂತಹ ಹಲವು ಒಂದು ಸಸ್ಯ ಪೋಷಕಾಂಶಗಳಿದೆ. ಸೊ ಇದನ್ನ ನೀವು ಮನಸ್ಸಲ್ಲಿ ಇಟ್ಕೋಬೇಕಾಗತ್ತೆ. ಯು ಕೆನಾಟ್ ಕಂಪೇರ್ ಆಲ್ ಪ್ಲಾಂಟ್ ಪ್ರೋಟೀನ್ಗೂ ಸ್ಪಿರುಲಿನಾದಕ್ಕೂ ಯಾವುದೇ ರೀತಿ ಕಂಪ್ಯಾರಿಸನ್ ಮಾಡಕ್ಕಾಗಲ್ಲ, ಎಸ್ಪೆಷಲಿ ಪ್ರೋಟೀನ್ ಅನ್ನ ಕನ್ಸಿಡರ್ ಮಾಡ್ಕೊಂಡು. ಸೊ ಪ್ರೋಟೀನ್ ವಿಷಯಕ್ಕೆ ಬಂದಾಗ, ಪ್ರೋಟೀನ್ ಮೂಲಕ್ಕೆ ಬಂದಾಗ ನೀವು ಸಪ್ಲಿಮೆಂಟ್ಸ್ ಅಲ್ಲಿ ಮಕ್ಕಳಿಗೆ ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ ಅನ್ನ ನೀವು ಕನ್ಸಿಡರ್ ಮಾಡಬೇಕಾಗತ್ತೆ. ಅಡಲ್ಟ್ ಪ್ಯಾಟರ್ನ್ ಗೆ ಬಂದಾಗ ಐದರ್ ಆಲ್ ಪ್ಲಾಂಟ್ ಪ್ರೋಟೀನ್ ಅಥವಾ ಪ್ರೋಟೀನ್ ಕ್ರಸ್ಟ್ ಅನ್ನ ನೀವು ಪರಿಗಣನೆಗೆ ತೆಗೆದುಕೋಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಕೂಡ ನೀವು ಸ್ಪಿರುಲಿನಾವನ್ನ ಪ್ರೋಟೀನ್ ಮೂಲ ಅಂತ ಹೇಳ್ಬಿಟ್ಟು ಇಲ್ಲಿ ತಗೊಳ್ಳೋದಕ್ಕಾಗಲ್ಲ. ಅದರಲ್ಲಿ ಒಳ್ಳೆ ಕಂಪೋಸಿಷನ್ ಇದೆ, ಒಳ್ಳೆ ಪ್ರೋಟೀನ್, ಕ್ವಾಲಿಟಿ ಪ್ರೋಟೀನ್ ಸಿಗುತ್ತೆ. ಇಟ್ ಡಸಂಟ್ ಮೀನ್ ದಟ್ ಅವೈಲಬಿಲಿಟಿ ಆಫ್ ದ ಕ್ವಾಂಟಿಟಿ ಅಂತ ಹೇಳ್ತೀವಿ. ಅಂದ್ರೆ ಸಿಗುವಂತಹ ಪ್ರಮಾಣ ತೀರಾ ವಿರಳ, ತುಂಬಾ ಕಡಿಮೆ. ಸೊ ಇದು ನಿಮ್ಮ ಪ್ರಶ್ನೆಗೆ ಉತ್ತರ. ಎರಡು ಕೊಡಬಹುದು ಸರ್ ಆಗಿದ್ರೆ. ಖಂಡಿತ. ಆಮೇಲೆ ಇನ್ನೊಂದು ಕ್ವಶನ್ ಸರ್, ಇದರಲ್ಲೇ ವಿಟಮಿನ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ತರದ್ದು ವಿಟಮಿನ್ಸ್, ಮಿನರಲ್ಸ್, ಫೈಟೋ ನ್ಯೂಟ್ರಿಯೆಂಟ್ಸ್, ಅಮಿನೋ ಆಸಿಡ್ಸ್ ಸಿಗುತ್ತೆ. ಅದ್ರ ಜೊತೆ ನಮ್ಮ ಸ್ಪಿರುಲಿನಾ ಕೊಡಬಹುದು ಸರ್? ಖಂಡಿತ ಕೊಡಬಹುದು. ಮತ್ತೊಮ್ಮೆ ದ ಸೇಮ್ ಆನ್ಸರ್. ಆಕ್ಚುಲಿ ನಾವು ಮಲ್ಟಿ ವಿಟಮಿನ್ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ ನೋಡ್ಕೊಂಡಾಗ, ಸೊ ಎಷ್ಟು ಪ್ರಮಾಣದಲ್ಲಿ ಬೇಕು ಎಲ್ಲವನ್ನೂ ನಾವು ಒಂದೇ ಒಂದು ಪೂರಕ ಆಹಾರದ ಸಪ್ಲಿಮೆಂಟ್ಸ್ ನಲ್ಲಿ ಇಡಕ್ಕಾಗಲ್ಲ. ಸೊ ಕೆಲವೊಮ್ಮೆ ನಿಮಗೆ ಅವಶ್ಯಕತೆ ಜಾಸ್ತಿ ಇದೆ, ವೈಟಮಿನ್ ನ ಸಹಾಯ ಜಾಸ್ತಿ ಬೇಕು, ಪ್ರಮಾಣ ಜಾಸ್ತಿ ಬೇಕು, ತುಂಬಾ ವೀಕ್ ಇದ್ದಾರೆ ಅನ್ನುವಂತಹ ಪ್ರಮೇಯ ಇದ್ದಲ್ಲಿ ಖಂಡಿತ ಎರಡನ್ನ ಕೊಡಬಹುದು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಸರ್ ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಸರ್. ಮಾರ್ನಿಂಗ್ ಹೇಳಿ ಸರ್. ಈಗ ನಮ್ದು ಅಮೃತ್ ಶಕ್ತಿ ಆಗ್ಬೋದು, ಈ ಗಾರ್ಲಿಕ್ ಪರ್ಲ್ ಆಗ್ಬೋದು, ಇದನ್ನ ಕೋಟಿಂಗ್ ಯಾವ್ದ್ರಿಂದ ಮಾಡಿದಾರೆ ಅಂತ ಒಂದು ಕ್ಲಾರಿಟಿ. ತುಂಬಾ ಕೆಲವರು ಪ್ಲಾಸ್ಟಿಕ್ ಅಂತ ಕೆಲವರು ಆ ಟ್ಯಾಬ್ಲೆಟ್ ಇದೆಯಲ್ಲ. ಕ್ಯಾಪ್ಸುಲೇಷನ್ ಖಂಡಿತ ಮಿಕ್ಸ್ ಆಫ್ ಸೆಲ್ಯುಲೋಸ್ ಅಂತ ಕರೀತಾರೆ ಅಂಡ್ ಜಿಲಾಟಿನ್ ಅಂತ ಹೇಳ್ತೀವಿ. ಇವೆರಡರ ಒಂದು ಸಹಯೋಗದೊಂದಿಗೆ ಈ ಕ್ಯಾಪ್ಸುಲ್ಗಳನ್ನ ಮಾಡಿರ್ತಾರೆ ಸರ್. ಆಯ್ತಾ? ಸೊ ಇಟ್ ಇಸ್ ನಾಟ್ ಪ್ಲಾಸ್ಟಿಸಿಟಿ, ತುಂಬಾ ಸಾಫ್ಟ್ ಆಗಿರುತ್ತೆ, ಮೃದುವಾಗಿರುತ್ತೆ. ನಮ್ಮ ದೇಹದಲ್ಲಿ ಖಂಡಿತ ತುಂಬಾ ಸುಲಭವಾಗಿ ಇದು ರಪ್ಚರ್ ಆಗತ್ತೆ. ದೇಹಕ್ಕೆ ಹೋದ್ಮೇಲೆ ದೇಹದಲ್ಲಿ ನಮಗೆ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಸಾಕಷ್ಟು ಆಸಿಡ್ಗಳೇನು ಉತ್ಪಾದನೆ ಆಗುತ್ತೆ, ತುಂಬಾ ಸುಲಭವಾಗಿ ಈ ಕ್ಯಾಪ್ಸುಲ್ ಅನ್ನ ಒಡೆದು ಹಾಕತ್ತೆ, ಸ್ಕ್ವೀಸ್ ಔಟ್ ಮಾಡತ್ತೆ, ರಪ್ಚರ್ ಮಾಡತ್ತೆ. ಸೊ ಆ ಅಂಶಗಳೇನಿದೆ, ಸೊ ದೇಹದಲ್ಲಿ ಯಾವುದೇ ಕಾರಣಕ್ಕೂ ರಕ್ತಕ್ಕೆ ಹೋಗಲ್ಲ, ಬಳಕೆ ಆಗಲ್ಲ. ಬೆಳಗ್ಗೆ ಯಥಾ ಪ್ರಕಾರ ಬೆಳಗ್ಗೆ ಸೊ ಎಕ್ಸ್ಕ್ರಿಷನ್ ಆಗತ್ತೆ, ಹೊರಗಡೆ ಬರುತ್ತೆ ಸರ್. ಭಯ ಬಿಡೋ ಅವಶ್ಯಕತೆ ಇಲ್ಲ. ಸೊ ಸೆಲ್ಯುಲೋಸ್ ಹಾಗೂ ಜಿಲಾಟಿನ್ ಸಹಯೋಗದೊಂದಿಗೆ ಅದನ್ನ ಮಾಡಲಾಗಿರುತ್ತೆ. ಗುಡ್ ಮಾರ್ನಿಂಗ್ ಸರ್. ಹೇಳಿ ಸರ್, ಹೇಳಿ ಸರ್. ಇವಾಗ ವೈಟ್ ಪ್ಯಾಚಸ್ ಡಿಸೀಸ್ಗೆ ಏನ್ ನಾವು ಅಡ್ವೈಸ್ ಮಾಡಬಹುದು ನಮ್ಮ ಮೋದಿ ಕೇರ್ ಪ್ರಾಡಕ್ಟ್ಸ್ ಅಂತ ಹೇಳಿ? ವೈಟ್ ಪ್ಯಾಚಸ್ ಮೇನ್ಲಿ ನಾವು ಅಡ್ರೆಸ್ ಮಾಡಬೇಕಾಗಿರೋದು ಯಾಕೆ ಅಂದ್ರೆ, ವೈಟ್ ಪ್ಯಾಚಸ್ ಅಂದ್ರೆ ಏನು, ಪಿಗ್ಮೆಂಟೇಶನ್ ಇಂದ ಬಂದಿದೆಯಾ ಅಥವಾ ಇನ್ಯಾವುದಾದ್ರೂ ಏನ್ ಸಮಸ್ಯೆ ಅಂತ ತಿಳ್ಕೊಬೇಕು ಮೇಡಮ್. ಜಸ್ಟ್ ವೈಟ್ ಪ್ಯಾಚಸ್ ಅಂದ್ರೆ ಕ್ಲಾರಿಟಿ ಕೊಡಬೇಕು. ಓಕೆ, ಅದು ಬಿಳಿ ತೊನ್ನು ಅಂತ ಹೇಳ್ತೀವಲ್ವಾ ಸರ್? ಅಂದ್ರೆ ನಮ್ಗೆ ಮೆಲಾನಿನ್ ಅದು ಗೊತ್ತಾಯ್ತು ಮೇಡಮ್. ಅದು ಹೋಗೋದಿಲ್ಲ. ಓಕೆ, ಸೊ ಅನ್ಕ್ಯೂರಬಲ್ ಅಥವಾ ಸಾಕಷ್ಟು ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಸ್ವಲ್ಪ ಸುಧಾರಿಸಬಹುದು, ಬಟ್ ಕೆನಾಟ್ ಬಿ ರಿವರ್ಸ್ಡ್ 100%. ಏನು ಮಾಡಕ್ಕಾಗಲ್ಲ. ಅದಕ್ಕೆ ಅಂತ ಏನು ಇಲ್ಲ. ತೊನ್ನು, ಬಿಳಿ ತೊನ್ನು, ಅವುಗಳಿಗೆ ಅಂತ ಅಡ್ರೆಸ್ ಯಾವುದು ಇಲ್ಲ ಮೇಡಮ್, ಮಾಡಕ್ಕಾಗಲ್ಲ. ಓಕೆ, ಥ್ಯಾಂಕ್ ಯು. ಹಲೋ, ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಸರ್. ಮಾರ್ನಿಂಗ್ ಹೇಳಿ ಸರ್. ಒಬ್ಬೊಬ್ಬರಿಗೆ ಎಷ್ಟು ಪ್ರೋಟೀನ್ ಆಯ್ತು, ಮಲ್ಟಿವಿಟಮಿನ್ ಆಯ್ತು, ಏನು ಕೊಟ್ಟರು ಅವರು ವೀಕ್ ಇರ್ತಾರಲ್ಲ ಸರ್ ಲೇಡೀಸ್? ಸೊ ಯಾರು ಏನು ವೀಕೆ ಇರ್ತಾರಂದ್ರೆ, ಎಷ್ಟು ದಿವಸ ಕೊಟ್ಟಿದ್ರಿ, ಏನ್ ಸಮಸ್ಯೆ ಇದೆ ಅವ್ರಿಗೆ, ರಕ್ತ ಪರೀಕ್ಷೆ ಮಾಡ್ತಿದ್ರ? ವೀಕ್ ಅಂದ್ರೆ ನಿಮ್ಮ ಅರ್ಥದಲ್ಲಿ 6 ತಿಂಗಳು ಕೊಟ್ಟು ಸರ್ ಮಲ್ಟಿವಿಟಮಿನ್ ಅವರಿಗೆ. ಅದರಿಂದ 35 ಡಿಸ್ಟರ್ಬೆನ್ಸ್ ಇದೆ ನಿಮ್ ಕಡೆಯಿಂದ, ಸರಿಯಾಗಿ ಹೇಳಿ. ಈಗ ಹೇಳಿ ಸರ್.
ಅವ್ರಿಗೆ 30 ಇಯರ್ಸ್ ಸರ್, ಮಲ್ಟಿವಿಟಮಿನ್ ಕೊಟ್ಟಿನಿ, ಪ್ರೋಟೀನ್ ಕೊಟ್ಟಿನಿ, ಸ್ಪಿರುಲಿನಾ ಕೊಟ್ಟಿರ್ತೀವಿ. ಒಟ್ಟು 6 ತಿಂಗಳು 1 ವರ್ಷ. ಅವರು ಏನಂತಾನೆ ಗೊತ್ತಿಲ್ಲ, ವೀಕ್, ಬಹಳ ವೀಕ್. ಊಟ ಮಾಡ್ತಾರ, ಎಲ್ಲ ಮಾಡ್ತಾರೆ, ವೀಕ್. ಏನು ಅಂತ ಗೊತ್ತಿಲ್ಲ ಅಂದ್ರೆ ಅದನ್ನ ಚೆಕ್ ಮಾಡಿಸ್ಬೇಕಲ್ಲ ಸರ್, ಅವ್ರಿಗೆ ರಕ್ತ ಪರೀಕ್ಷೆ ಮಾಡಿಸ್ಬೇಕಲ್ವಾ? ಹಿಮೋಗ್ಲೋಬಿನ್ ಕಡಿಮೆ ಇದೆಯಾ ಅಥವಾ ರಕ್ತ ಕಣಗಳು ಕಡಿಮೆ ಇದೆಯಾ, ಕೆಂಪು ರಕ್ತ ಕಣಗಳು ಕಡಿಮೆ ಇದೆಯಾ, ಅದನ್ನ ತಿಳ್ಕೋಬೇಕಲ್ವಾ? ಓಕೆ ಸರ್. ಸೊ ನನ್ನ ಅಡ್ವೈಸ್ ನಿಮ್ಗೆ ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ಪರೀಕ್ಷೆ ಮಾಡಿ ಸಮಸ್ಯೆ ಏನು ಅಂತ ಅರ್ಥಕೋಬೇಕು ಆಕ್ಚುಲಿ. ಸೊ ಅವ್ರಿಗೆ ಎಲ್ಲಿ ಸಮಸ್ಯೆ ಇದೆ ಅದನ್ನ ತದನಂತರ ನಾವು ಒಂದು ಒಳ್ಳೆ ಸೂಕ್ತವಾದ ಒಂದು ಕಾಂಬಿನೇಷನ್ ಅನ್ನು ನಾವು ಅವ್ರಿಗೆ ಹೇಳ್ಬೋದು. ಬಟ್ ಅದರ್ವೈಸ್ ಪ್ರೋಟೀನ್ ಮಲ್ಟಿವಿಟಮಿನ್ಸ್ ಏನ್ ಕೊಡ್ತಿದ್ದೀರಾ ಜನರಲ್ ಒಂದು ಆರೋಗ್ಯಕ್ಕೆ ಪ್ರತಿನಿತ್ಯ ಮಾಡೋ ಕೆಲಸಕ್ಕೆ ಸಪೋರ್ಟ್ ಮಾಡ್ತದೆ. ಬಟ್ ಕ್ರಿಟಿಕಲ್ ಆಗಿ ಒಳಗಡೆ ಏನಾದ್ರೂ ಬೇರೆ ಸಮಸ್ಯೆ ಇದ್ದಲ್ಲಿ ನಾವು ತಿಳ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಿಮಗೆ ಕೊಡ್ತಿರೋ ಅಡ್ವೈಸ್ ಏನಂದ್ರೆ, ದಯವಿಟ್ಟು ಒಂದ್ಸಲ ಪರೀಕ್ಷೆ ಮಾಡಿಸಿ ತಿಳ್ಕೊಳ್ಳಿ ಮೂಲ ಏನು ಆ ಒಂದು ವೀಕ್ನೆಸ್ ಅನ್ನೋದಕ್ಕೆ. ತದನಂತರ ಖಂಡಿತ ಒಂದು ಒಳ್ಳೆ ಪ್ರಾಡಕ್ಟ್ ಗಳನ್ನ ನಾವು ಅಡ್ವೈಸ್ ಮಾಡ್ಬೋದು. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಸರ್, ಮಾರ್ನಿಂಗ್ ಹೇಳಿ ಸರ್. ಬೈಪೋಲಾರ್ ಡಿಸಾರ್ಡರ್ಗೆ ಯಾವ್ದು ಕೊಡ್ಬೋದು ಅಂತ? ಇಲ್ಲ ಸರ್, ಅದಕ್ಕೂ ಕೂಡ ನಾವು ಟ್ರೀಟ್ಮೆಂಟ್ ಮೇರೆಗೆ ಹೋಗ್ಬೇಕಾಗತ್ತೆ. ಇನ್ ಪರ್ಟಿಕ್ಯುಲರ್ ತುಂಬಾ ಇದನ್ನೇ ಲೈಕ್ ಟ್ರೀಟ್ಮೆಂಟ್ ವೈಸ್ ಹೋಗುವಂತಹ ಕಾಯಿಲೆಗಳಿಗೆ ಖಂಡಿತ ನೀವು ಸಪ್ಲಿಮೆಂಟೇಶನ್ ಅಂತ ಸಪೋರ್ಟಿವ್ ಆಗಿ ಯಾವ್ದು ಸ್ಪೆಸಿಫಿಕ್ ಆಗಿ ಹೇಳಕ್ಕಾಗಲ್ಲ. ಸೊ ಅದನ್ನ ನೆನಪಲ್ಲಿ ಇಟ್ಕೋಬಹುದು. ಸೊ ಸಿಂಪ್ಟಮ್ಸ್ ಏನೇನಿದೆ ಅವ್ರಿಗೆ ಅಂತ ಹೇಳ್ಬೋದು, ಏಜ್ ಗ್ರೂಪ್ ಹೇಳ್ಬೋದು, ಅವರು ಎಷ್ಟು ಏಜ್ ಅಂತ? ಏಜ್ ಒಂದು 50. ಅವರು ಅಗ್ರಿಕಲ್ಚರ್. ಕೋಪ ಜಾಸ್ತಿ, ಒಂದ್ಸರಿ ಹ್ಯಾಪಿ ಆಗಿರ್ತಾರೆ ಸರ್. ಒಂದೊಂದ್ಸಲ ಹ್ಯಾಪಿ ಆಗಿರ್ತಾರೆ, ಗೊತ್ತಾಯ್ತು. 50-50+ ಮೆಡಿಸಿನ್ಸ್ ಏನಾದ್ರು ತಗೊಳ್ತಾ ಇದ್ದಾರಾ? ಮೆಡಿಸಿನ್ ತಗೊಂತಾ ಇದ್ದಾರೆ. ಸಪೋರ್ಟಿವ್ ಆಗಿ ಏನಾದ್ರು ಕೊಡ್ಬೋದಾ? ಇಂಟಲೆಕ್ಟೆ ರೆಕಮೆಂಡ್ ಮಾಡಿ. ಒಂದು ಇಂಟಲೆಕ್ಟೆ ಅಂತ ಸಿಗುತ್ತಲ್ಲ, ಹೌದು, ಇಂಟಲೆಕ್ಟೆ ಒಂದು, ಬ್ರೈನ್ ಆಕ್ಟಿವ್ ಒಂದು. ಸೊ ಇವೆರಡನ್ನ ರೆಕಮೆಂಡ್ ಮಾಡಿ ಅವ್ರಿಗೆ ಮುಖ್ಯವಾಗಿ. ಬೈಪೋಲಾರ್ ಡಿಸಾರ್ಡರ್ ಅಂತ. ಹಲೋ, ಏನಾಗುತ್ತೆ, ಒಂದೊಂದ್ಸಲ ಅವರು ಹೈಪರ್ ಆಗಿರ್ತಾರೆ, ಒಂದೊಂದ್ಸಲ ಹೈಪೋ ಆಕ್ಟಿವ್ ಅಂದ್ರೆ ತುಂಬಾ ಒಂಥರ ಮೂಡಿ ಆಗ್ಬಿಡ್ತಾರೆ, ಒಂದೊಂದ್ಸಲ ಚೀರಾಡ್ತಾರೆ, ಕೋಪ ಬರುತ್ತೆ, ಏರುಪೇರ್ ಆಗ್ತಿರತ್ತೆ, ಫ್ಲಕ್ಚುಯೇಷನ್ ಆಗ್ತಿರತ್ತೆ ಅವರ ಸಿಂಪ್ಟಮ್ಸ್ ಅನ್ನ. ಅದಕ್ಕೋಸ್ಕರ ನಾನು ಅವ್ರಿಗೆ ಇಂಟಲೆಕ್ಟೇ ಹಾಗೂ ಬ್ರೈನ್ ಆಕ್ಟಿವ್ ಅನ್ನ ನಾನು ಅವ್ರಿಗೆ ಹೇಳಿರುವಂತದ್ದು. ಅದ್ರ ಜೊತೆಗೆ ಟ್ರೀಟ್ಮೆಂಟ್ ಏನಿದೆ ಮುಂದುವರಿಸಬೇಕು. ಕೌನ್ಸಿಲಿಂಗ್ ಬೇಕಾಗತ್ತೆ, ಅವ್ರಿಗೆ ಕೌನ್ಸಿಲಿಂಗ್ ಸಹ ಮಾಡ್ಬೇಕಾಗತ್ತೆ. ಗುಡ್ ಮಾರ್ನಿಂಗ್ ಟು ಆಲ್. ಸರ್, ನನ್ನ ತಾಯಿಗೆ 58 ವರ್ಷ. ಅವರಿಗೆ ಈ ಹಿಂದೆ ಬೆರಳುಗಳೆಲ್ಲ ಹಾಗೆ ಬೆಂಡಿಂಗ್ ಆಗ್ತಾ ಇತ್ತು. ಸ್ಟ್ರೈಟ್ ಇದ್ರೆ ಸ್ಟ್ರೈಟ್ ಆಗೋದು. ಸ್ಪಿರುಲಿನಾ ಆಲ್ಪ್ಲಾಂಟ್ ಪ್ರೋಟೀನ್ ಪೌಡರ್ ಕೊಟ್ಟಾಗ ಆ ಸಮಸ್ಯೆ ಹೋಯ್ತು. ಅವ್ರು ಇರೋದು ಚಿಕ್ಕಮಗಳೂರು. ಅವ್ರೇನ್ ಮಾಡ್ತಾರೆ, ಸ್ವಲ್ಪ ದಿನ ತಗೋತಾರೆ, ಸ್ಟಾರ್ಟ್ ಮಾಡ್ತಾರೆ, ಆಮೇಲೆ ಇದು ಬೆಲೆ ಜಾಸ್ತಿ ಅಂತ ಹೇಳೋರು, ಕೊನೆಗೆ ನಿಲ್ಲಿಸ್ಬಿಟ್ಟಿದ್ದಾರೆ. ಆಮೇಲೆ ಈಗ ಅವ್ರಿಗೆ ಶುಗರ್ ಎಲ್ಲ ಜಾಸ್ತಿ ಹೋಗಿದೆ. ಈಗ ಮಂಡಿ ಎಲ್ಲ ಪೇನ್ ಬಂದ್ಬಿಟ್ಟು ಕಾಲು ತುಂಬಾ ಇಳಿಯೋಂಗಾಗಿದ್ದಾರೆ. ಮಂಡಿಗೆ ಇಂಜೆಕ್ಷನ್ ನಡೀತಿದೆ. ಈಗ ನನ್ನ ಕೇಳ್ತಿದ್ದಾರೆ ಮೋದಿ ಕೇರಲ್ಲಿ ಏನಿದೆ ಅಂತ. ಶುಗರ್ ಪೇಷಂಟ್ 200ಕ್ಕೆ ಹೋಗಿರೋದ್ರಿಂದ ಗ್ಲೂಕೋಸಮೈನ್ ಕೊಡೋಂಗಿಲ್ಲ. ಈಗ ನಾನು ಅವ್ರಿಗೆ ರೆಡ್ ಜಿನ್ಸಿಂಗು, ಆಲ್ಪ್ಲಾಂಟ್ ಪ್ರೋಟೀನ್, ಮಲ್ಟಿವಿಟಮಿನ್ ಕೊಡ್ತಿರೋದ್ರಿಂದ ಕಾಲು ಹೊಡ್ತಾ ಬರೋದು 4 ದಿನಕ್ಕೆ ಸ್ಟಾಪ್ ಆಗಿದೆ. ಈಗ ನಾನು ಅವ್ರಿಗೆ ಗ್ಲೂಕೋಸಮೈನ್ ಕೊಡಬಹುದಾ ಶುಗರ್ ಲೆವೆಲ್ ನಾರ್ಮಲ್ ಬಂದ್ಮೇಲೆ? ಖಂಡಿತ ನಾರ್ಮಲೈಸ್ ಆದ್ಮೇಲೆ ಖಂಡಿತ ಕೊಡಬಹುದು ನೀವು. ಅಂಡ್ ಅವ್ರಿಗೆ ಒಂದು ಇಂಟಲೆಕ್ಟೇ ಕೂಡ ನೀವು ರೆಕಮೆಂಡ್ ಮಾಡಬಹುದು. ಸೊ ಸಿನ್ಸ್ ಇಟ್ ಇಸ್ ಏಜ್ ರಿಲೇಟೆಡ್ ಪರ್ಸನ್ ಆಗಿರೋದ್ರಿಂದ ಅಟ್ಲೀಸ್ಟ್ ಪ್ರತಿನಿತ್ಯ ಬೆಳಗ್ಗೆ ಒಂದು ತಿಂಡಿಗಿಂತ ಮುಂಚೆ ಒಂದು ಇಂಟಲೆಕ್ಟೇ ಅನ್ನುವಂತಹ ಪ್ರಾಡಕ್ಟ್ ಅನ್ನ ಹೇಳಿ ಅವ್ರಿಗೆ. ಸೊ ಓವರ್ ಆಲ್ ಆರ್ಗನಲ್ ಫಂಕ್ಷನ್ಸ್ ಗೆ ಹೆಲ್ಪ್ ಆಗುತ್ತೆ ಅವ್ರಿಗೆ. ಅಂಡ್ ಈವನ್ ಜಾಯಿಂಟ್ ಹೆಲ್ತ್ ಗೂ ಸಹಾಯ ಆಗ್ತದೆ. ಸೊ ಕಾಲಕ್ರಮೇಣ ಒನ್ಸ್ ಅವ್ರಿಗೆ ಸ್ಟೆಬಿಲೈಸ್ ಆದ್ಮೇಲೆ, ಶುಗರ್ ಲೆವೆಲ್ ಎಲ್ಲ ಹತೋಟಿಗೆ ಬಂದ್ಮೇಲೆ ಖಂಡಿತ ನೀವು ಗ್ಲೂಕೋಸಮೈನ್ ಅನ್ನ ಅಡ್ವೈಸ್ ಮಾಡಬಹುದು. ಗ್ಲೂಕೋಸಮೈನ್ ಅಂಡ್ ಕ್ಯಾಲ್ಸಿಯಂ ಬೋತ್ ಎರಡು ಇನ್ಕ್ಲೂಡಿಂಗ್ ಅಲ್ಲಿ ಜೊತೆ ಕೊಡೋದಾ? ಥ್ಯಾಂಕ್ ಯು ಸರ್. ನಾನು ಒಬ್ಬ ಪೇಷಂಟ್ ಕೋವಿಡ್ ಇಂದ ಚೇತರಿಸಿಕೊಂಡು ಡಿಸ್ಚಾರ್ಜ್ ಆಗಿದ್ದಾರೆ ಸರ್. ಸೊ ಡಿಸ್ಚಾರ್ಜ್ ಆಗಿ 1 ವೀಕ್ ಆಯ್ತು. ಸೊ ಅವರು ನಾನು ಕೊಟ್ಟಿರೋದು ಸಪ್ಲಿಮೆಂಟರಿ ಫುಡ್ ಆಗಿ ಪ್ರೋಟೀನ್ ಪೌಡ್ರು, ಮಲ್ಟಿವಿಟಮಿನ್, ಮಲ್ಟಿ ಮಿನರಲ್, ಒಂದು ಸ್ಪಿರೋಲಿನಾ ಇಷ್ಟನ್ನು ಕೊಟ್ಟಿದ್ದೀನಿ ಸರ್. ಸ್ವಲ್ಪ ಇನ್ನೂ ಸುಸ್ತು ಆ ತರ ಇದೆ ಅಂತ ಹೇಳ್ತಿದ್ದಾರೆ. ಅವ್ರು ಕೊಟ್ಟಿರೋ ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ರು. ಸೊ ಅದರಲ್ಲಿ ಮಲ್ಟಿವಿಟಮಿನ್, ಮಲ್ಟಿ ಮಿನರಲ್ ನ ಅವ್ರು ಕೊಟ್ಟಿರೋದನ್ನ ಕ್ಯಾನ್ಸಲ್ ಮಾಡಿ, ಸೊ ನನ್ನ ಮಲ್ಟಿವಿಟಮಿನ್, ಮಲ್ಟಿ ಮಿನರಲ್ ಕೊಟ್ಟಿದ್ದೀನಿ ಸರ್. ಸೊ ಮತ್ತೆ ಬೇರೆ ಏನಾದ್ರು ಸಪ್ಲಿಮೆಂಟ್ರಿ ಅವ್ರಿಗೆ ಏನಾದ್ರು ಕೊಡ್ಬೇಕಾಗತ್ತಾ ಸರ್? ಸಾಕು, ನೀವು ಕೊಟ್ಟಿರುವಂತಹ ಉತ್ಪನ್ನಗಳೇನಿದೆ ಸಾಕಾಗತ್ತೆ. ಸೊ
ಮತ್ತೊಮ್ಮೆ ನೀವು ಆಡ್ ಮಾಡಬೇಕು ಅಂತ ಇಷ್ಟ ಇದ್ರೆ, ಸ್ಕೋಪ್ ಇದ್ರೆ ಅವ್ರಿಗೆ ಕೊಡಬೇಕು ಅಂತ ಅನಿಸಿದ್ರೆ ನೋನಿ ಜ್ಯೂಸ್ ಅನ್ನ ಕೂಡ ನೀವು ಆಡ್ ಮಾಡ್ಬೋದು. ನೋನಿ ಜ್ಯೂಸ್ ಓಕೆನಾ? ನೋನಿ ಟ್ಯಾಬ್ಲೆಟ್ಸ್ ಕೊಡ್ಬೋದಾ ಸರ್? ನೋನಿ ಜ್ಯೂಸ್ ಬದಲು ನೋನಿ ನಮ್ದು ಟ್ಯಾಬ್ಲೆಟ್ ಜ್ಯೂಸ್ ಕುಡಿ, ಬೆಟರ್ ಜ್ಯೂಸ್ ಕುಡಿ. ಸೊ ಜ್ಯೂಸ್ ಕುಡಿ, ಯಾಕಂದ್ರೆ ಎಲ್ಲವೂ ಪ್ರೋಟೀನ್ ಕೂಡ ಪೌಡರ್ ಫಾರ್ಮ್ ಅಲ್ಲಿ ಇದೆ, ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ ಫಾರ್ಮ್ ಅಲ್ಲಿ ಇದೆ. ನೋನಿ ಜ್ಯೂಸ್ ಅನ್ನ ಕುಡಿ. ನೀರಿನ ಮೂಲಕ, ಬೆಚ್ಚಗಿರೋ ನೀರಿನ ಮೂಲಕ ತಗೊಳ್ಳೋದಕ್ಕೆ 2 ಬಾರಿ ತಗೊಳ್ಳೋದಕ್ಕೆ ಹೇಳಿ. ಗುಡ್ ಮಾರ್ನಿಂಗ್ ಸರ್, ನನ್ನ ಹೆಸರು ಪ್ರೇಮಾನಂದಪ್ಪ. ಸೊ ಕೆಲವರು ಒಂದು ಡೌಟ್ ಹೇಳ್ತಾರೆ ಸರ್, ಇವಾಗ ನಮ್ಮ ಪ್ರೋಟೀನ್ ಕ್ರೆಸ್ಟ್ ಅಲ್ಲಿ ಇದು ಕಾಂಬಿನೇಷನ್ ಆಫ್ ಸೋಯಾ ಪ್ರೋಟೀನ್, ಮಾಲ್ಟ್ ಪ್ಲಸ್ ವೇ ಪ್ರೋಟೀನ್ ಇದೆ. ಸೊ ಪ್ಲಾಂಟ್ ಪ್ರೋಟೀನ್ ಜೊತೆಗೆ ಅನಿಮಲ್ ಇದು ಪ್ರೋಟೀನ್ ಅನ್ನ ಮಿಕ್ಸ್ ಮಾಡಬಾರ್ದು ಅಂತ ಹೇಳ್ತಾರೆ, ಅದು ಹೆಂಗೆ ಅಂತ ಕೇಳಿದ್ದಾರೆ ಸರ್. ಓಕೆ, ಆ ರೀತಿ ಏನಿಲ್ಲ ಮೇಡಮ್. ಸೊ ಏನಕ್ಕೆ ಅಂತ ಹೇಳಿದ್ರೆ, ಒಂದು ಇಲ್ಲಿ ನಾವು ಕನ್ಸಿಡರ್ ಮಾಡೋ ಪಾಯಿಂಟ್ ಏನಂದ್ರೆ, ಅಥವಾ ಆಲ್ ಪ್ಲಾಂಟ್ ಪ್ರೋಟೀನ್ ಅಂತ ಸಪರೇಟ್ ಆಗಿ ವೆಜಿಟೇರಿಯನ್ ಸೋರ್ಸ್ ಯಾಕೆ ಇಡ್ತೀವಿ, ಅಥವಾ ಮಿಲ್ಕ್ ಓರಿಯೆಂಟೆಡ್ ಪ್ರೋಟೀನ್ ಅನ್ನ ಯಾಕೆ ಸಪರೇಟ್ ಇಡ್ತೀವಿ ಅಂದ್ರೆ, ಒಂದು ಕನ್ಸರ್ನ್ ಬಂದು ನಮ್ಮ 60% ಕಸ್ಟಮರ್ಸ್ ಅಲ್ಲಿ ಸುಮಾರು ಜನಕ್ಕೆ, ನನ್ನ ಪ್ರಕಾರ 50 to 60% ಜನಕ್ಕೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅನ್ನುವಂತಹ ಸಮಸ್ಯೆ ಇರುತ್ತೆ. ನಥಿಂಗ್ ಬಟ್ ಏನಪ್ಪಾ ಅಂತ ಹೇಳಿದ್ರೆ, ಹಾಲಿನಲ್ಲಿ ಇರುವಂತಹ ಒಂದು ಸಕ್ಕರೆ ಇದು. ಓಕೆ, ಎಸ್ಪೆಷಲಿ ಮಿಲ್ಕ್ ಅಲ್ಲಿ. ಸೊ ಇದನ್ನ ಅವಾಯ್ಡ್ ಮಾಡಬೇಕು, ಅಥವಾ ಈ ಒಂದು ಮಿಲ್ಕ್ ಎಕ್ಸ್ಟ್ರಾಕ್ಟ್ ಏನಿದೆ ತಗೊಂಡಾಗ ಹೊಟ್ಟೆ ನೋವು ಬರುವಂತದ್ದು, ಬೇದಿ ಆಗುವಂತದ್ದು ಈ ರೀತಿ ಕಂಡು ಬರುತ್ತೆ. ಅದಕ್ಕೋಸ್ಕರ ಸಾಧ್ಯವಾದಷ್ಟು ನಾವು ಮಿಲ್ಕ್ ಬೇಸ್ಡ್ ಪ್ರಾಡಕ್ಟ್ ಅಥವಾ ಅನಿಮಲ್ ಸೋರ್ಸ್ ಪ್ರೋಟೀನ್ಸ್ ಅನ್ನ ಸಪರೇಟ್ ಆಗಿ ಇಡ್ತೀವಿ. ವಿ ಡೋಂಟ್ ಆಸ್ಕ್ ಯು ಟು ಮಿಕ್ಸ್ ವಿತ್ ದಿ ವೆಜಿಟೇರಿಯನ್ ಸೋರ್ಸಸ್. ಇಲ್ಲಿ ನೀವು ಆಲ್ ಪ್ಲಾಂಟ್ ಪ್ರೋಟೀನ್ ಅಲ್ಲಿ ಗಮನಿಸಿ ನೋಡಿದಾಗ ಯಾವುದೇ ಕಾರಣಕ್ಕೂ ಅದರಲ್ಲಿ ಹಾಲು ಅಂದ್ರೆ ಮಿಲ್ಕ್ ಎಕ್ಸ್ಟ್ರಾಕ್ಟ್ ಇಲ್ಲವೇ ಇಲ್ಲ. ಸೋಯಾ ಇದೆ, ಗೋಧಿ ಇದೆ, ಬಟಾಣಿ ಇದೆ. ದಟ್ ಈಸ್ ಸೇಫ್ ಫಾರ್ ದಿ ವೆಜಿಟೇರಿಯನ್ ಅಂಡ್ ಈವನ್ ಫಾರ್ ದಿ ಲ್ಯಾಕ್ಟೋಸ್ ಇಂಟಾಲರೆನ್ಸ್. ಅಂದ್ರೆ ನನಗೆ ಹಾಲಿನ ಪದಾರ್ಥಗಳ ಅಲರ್ಜಿ ಇದೆ, ಆಗೋದಿಲ್ಲ ಅಂತ ಹೇಳೋರ್ಗೂ ಕೂಡ ನಾನು ಆಲ್ ಪ್ಲಾಂಟ್ ಪ್ರೋಟೀನ್ ಕೊಡಬಹುದು. ಅಂತ ಸಮಸ್ಯೆ ಇದ್ದಲ್ಲಿ ಮಾತ್ರ ನಾವೆರಡನ್ನ ನಾವು ಬೆರಕೆ ಮಾಡೋದಕ್ಕೆ ಹೇಳಲ್ಲ. ಸೊ ಅದರ್ವೈಸ್ ದೇರ್ ಈಸ್ ನೋ ಕನ್ಸರ್ನ್. ಸಾಕಷ್ಟು ಜನ ಪ್ರೋಟೀನ್ ಕ್ರಸ್ಟ್ ಹಾಗೂ ಆಲ್ ಪ್ಲಾಂಟ್ ಪ್ರೋಟೀನ್ ಅನ್ನ ಎರಡೂ ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋರು ಕೂಡ ಇದ್ದಾರೆ. ಬಟ್ ಕೆಲವರಿಗೆ ಈ ರೀತಿ ಸಮಸ್ಯೆಗಳು ಸಂಭವ ಆಗಬಹುದು ಅನ್ನುವಂತಹ ಕಾರಣಕ್ಕೆ ನಾವು ಅದನ್ನ ಮಿಕ್ಸ್ ಮಾಡೋದಕ್ಕೆ ಹೇಳೋದಿಲ್ಲ ಮೇಡಮ್. ಸೊ ಜಸ್ಟ್ ಇಟ್ ಈಸ್ ಪ್ಯೂರ್ಲಿ ಬಿಕಾಸ್ ಆಫ್ ದಿ ಇಂಟಾಲರೆನ್ಸ್ ಅಷ್ಟೇ, ಏನಿಲ್ಲ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಗುಡ್ ಮಾರ್ನಿಂಗ್ ಸರ್. ಹೇಳಿ ಮೇಡಮ್. ಸರ್, ರೆಡ್ ಜಿಂಕ್ಸಿಂಗ್ ನೀವು ಬಂದು ಆಫ್ಟರ್ ಫುಡ್ ಸ್ವಲ್ಪ ಮಿತಾಹಾರ ಜೊತೆಲಿ ಒಂದು 11:30 ಹಾಗೆ ತಗೊಳ್ಳಿ ಅಂತ ಹೇಳಿದ್ರಿ. ನಮ್ ವಿಜಯ್ ಸರ್ ಬಂದು ಬಿಫೋರ್ ಫುಡ್ ತಗೊಳಕ್ ಹೇಳಿದ್ರು. ಸೊ ಈಗ ಇದರಲ್ಲಿ ಯಾವ್ದು ಸರ್ ನಿಮಗೆ ಯಾವ್ದು ಸೂಕ್ತವಾಗಿದೆ? ಈಗ ತಗೊಳ್ತಿದ್ದೀರಾ ಆಲ್ರೆಡಿ? ನಾನು ಆಫ್ಟರ್ ಫುಡ್ ಫಾಲೋ ಮಾಡ್ತಾ ಇದ್ದೀನಿ. ಬಟ್ ಅವಾಗ ಸರ್ ಹಾಗೆ ಹೇಳಿದ್ದಾಗ ಅದಕ್ಕೆ ನೋಡಿ, ಆ ಕೊರಿಯನ್ ರೆಡ್ ಜಿನ್ಸೆಂಗ್ ಎಲ್ಲೂ ಸ್ಪೆಸಿಫಿಕೇಶನ್ ಇಲ್ಲ. ಅಂದ್ರೆ ಇದೇ ಟೈಮಲ್ಲಿ ತಿನ್ಬೇಕು, ಊಟದ ನಂತರನೇ ತಿನ್ಬೇಕು, ಊಟಕ್ಕಿಂತ ಮುಂಚೆನೆ ತಿನ್ಬೇಕು, ಏನು ಕಾರಣ ಕೊಟ್ಟಿಲ್ಲ. ಸೊ ನಾನು ಹೇಳಿದ ಅನುಭವ ಪ್ಲಸ್ ನನ್ನ ಲಾಜಿಕ್ ಏನು ಅಂತ ಹೇಳಿದ್ರೆ, ಸೊ ಕೊರಿಯನ್ ರೆಡ್ ಜಿನ್ಸೆಂಗ್ ಅನ್ನ ಬಳಸುವ ಉದ್ದೇಶ ಏನು ಅಂತ ಹೇಳಿದ್ರೆ, ಆಸ್ ಎ ಎನರ್ಜಿ ಬೂಸ್ಟರ್. ಅಂದ್ರೆ ನಿಮ್ಮ ದೇಹಕ್ಕೆ ಬೇಕಾದಂತಹ ಶಕ್ತಿ ಸಾಮರ್ಥ್ಯಗಳನ್ನ ಮತ್ತಷ್ಟು ವೃದ್ಧಿಸಿ ಎಕ್ಸ್ಟೆಂಡ್ ಮಾಡುವಂತಹ ಒಂದು ಸಪ್ಲಿಮೆಂಟೇಶನ್. ಸಾಧಾರಣವಾಗಿ ನಾನು ಸೈಕಲ್ ಅನ್ನ ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಅಂದ್ರೆ ನಮ್ಮ ನ್ಯಾಚುರಲ್ ಅಥವಾ ಸ್ವಾಭಾವಿಕವಾಗಿ ನಮಗೆ ನ್ಯಾಚುರಲ್ ಸ್ಟಾಮಿನಾ ಅಂತ ಏನಿದೆ, ಸೊ ಬೆಳಿಗ್ಗೆ 10 o'clock, 10:30 ಈವನ್ ಅಪ್ ಟು 11 o'clock ವರೆಗೂ ನಮಗೆ ಯಾವುದೇ ರೀತಿ ವರ್ಧಕಗಳು ಬೇಕಾಗಿಲ್ಲ, ಅಂದ್ರೆ ಸ್ಟಿಮ್ಯುಲೆಂಟ್ಸ್ ಬೇಕಾಗಿಲ್ಲ, ಉತ್ತೇಜಕಗಳು ಬೇಕಾಗಿಲ್ಲ. ಸೊ ಆ ಕಾನ್ಸೆಪ್ಟ್ ಅನ್ನ ನಾನು ಇಟ್ಕೊಂಡು, ಎಸ್ಪೆಷಲಿ ವರ್ಕಿಂಗ್ ಕ್ಲಾಸ್ ಪೀಪಲ್ ಯಾರಿದ್ದಾರೆ, ಅಂದ್ರೆ ಕೆಲಸ ಮಾಡುವಂತಹ ವ್ಯಕ್ತಿಗಳು, ಮಾರ್ಕೆಟ್ಗೆ ಹೋಗೋರು, ಫೀಲ್ಡ್ಗೆ ಹೋಗೋರು, ಆಫೀಸ್ಗಳಿಗೆ ಹೋಗುವಂತಹ ವ್ಯಕ್ತಿಗಳನ್ನ ನಾನು ಪರಿಗಣನೆಗೆ ತಗೊಂಡು ಆ ಒಂದು ಟೈಮ್ ಅನ್ನ ನಾನು ನಿಮಗೆ ಕೊಟ್ಟೆ. ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ಏನು ಅಂತ ಹೇಳಿದ್ರೆ, ಆ ಟೈಮಲ್ಲಿ ಎಕ್ಸಾಸ್ಟ್ ಆಗಿರುತ್ತೆ, ಆ ಟೈಮಲ್ಲಿ ಶಕ್ತಿ ಕುಂದುತ್ತಾ ಎಸ್ಪೆಷಲಿ ಸ್ಟಾಮಿನಾ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ನನಗೆ ಮತ್ತೆ ಬೂಸ್ಟ್ ಮಾಡೋದಕ್ಕೆ ನಾನು ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀನಿ ವಿನಃ ಬೇರೆ ಇನ್ಯಾವುದೇ ಕಾರಣ ಇಲ್ಲ. ಇನ್ನು ಎರಡನೇದು, ಆ ಕೊರಿಯನ್ ಜಿನ್ಸೆಂಗ್ ಅನ್ನ ತಗೋಬೇಕಾದ್ರೆ ಹಾಲಿನ ಪದಾರ್ಥ ಅಥವಾ ಯಾವುದೇ ಆಹಾರ, ಮಿತ ಆಹಾರ ಏನಕ್ಕೆ ಹೇಳ್ತೀನಿ ಅಂದ್ರೆ, ಸೊ ಜಿನ್ಸೆಂಗ್ ನಂತಹ ಕೆಲವು ಅಂಶಗಳು ಕೆಲವು ವ್ಯಕ್ತಿಗಳಿಗೆ ಗ್ಯಾಸ್ಟ್ರೈಟಿಸ್ ನಂತಹ ಸಮಸ್ಯೆಯನ್ನು ತಂದೊಡ್ಡುವಂತಹ ಸಂದರ್ಭಗಳು ಕೂಡ ಇರ್ತವೆ. ಎಸ್ಪೆಷಲಿ ಇದು ಬೇರಿನಿಂದ ಉತ್ಪಾದನೆ ಆಗಿರೋದ್ರಿಂದ ಕೆಲವರಿಗೆ ಆ ರೀತಿ ಸಮಸ್ಯೆ. ಸೊ ನನ್ನ ಪ್ರಕಾರ 30 to 40% ಕ್ಲೈಂಟ್ಸ್ ಅಥವಾ ಕಸ್ಟಮರ್ಸ್ ಏನ್ ಮಾಡಬಹುದು, ಫೀಡ್ಬ್ಯಾಕ್ ಕೊಡ್ತಾರೆ, ಎಂಟಿ ಸ್ಟಮಕ್ ಅಲ್ಲಿ ತಗೊಂಡಿದ್ರಿಂದ ಗ್ಯಾಸ್ ಆಗ್ತಾ ಇದೆ ಅಂತ. ಆ ಕನ್ಸರ್ನ್ ಅನ್ನ ಅವಾಯ್ಡ್ ಮಾಡೋದಕ್ಕೆ ನಾನು ಮಿತ ಆಹಾರ, ನಥಿಂಗ್ ಬಟ್ ಏನಾದ್ರೂ ಬಿಸ್ಕೆಟ್ ತಗೊಳ್ಳೋದಕ್ಕೆ ಹೇಳ್ತೀನಿ, ಇಲ್ಲ ಅಂದ್ರೆ ಅಟ್ಲೀಸ್ಟ್ ಕಾಫಿ ಟೀ ಜೊತೆಗೆ, ಇಲ್ಲ ಹಾಲಿನ ಜೊತೆಗೆ. ಸೊ ಟು ಅವಾಯ್ಡ್ ಸೊ ಎನಿ ಕೈಂಡ್ ಆಫ್ ಸೊ ಒಂದು ಕಾಂಪ್ಲಿಕೇಶನ್ಸ್.
ಸೊ ಅದಕ್ಕೋಸ್ಕರ ಅದು ಬಿಟ್ರೆ ಇನ್ನು ಯಾವುದೇ ಒಂದು ಅದಕ್ಕೆ ಕಾರಣ ಇರೋದಿಲ್ಲ. ಬಹುಶಃ ನಿಮಗೆ ಈಗ ಅರ್ಥ ಆಗಿರುತ್ತೆ ಅನ್ಸುತ್ತೆ. ಹೌದು ಸರ್, ಥ್ಯಾಂಕ್ ಯು. ಸೊ ಈಗ ಗ್ಯಾಸ್ಟ್ರಿಕ್ ಅನ್ನೋ ಚಾಲೆಂಜಸ್ ಗೆ ನನಗೆ ಬೆಸ್ಟ್ ರಿಸಲ್ಟ್ ಬಂದಿರೋದು ಅದನ್ನ ತಗೊಂಡು ವಿತಿನ್ ಹಾಫ್ ಅನ್ ಅವರ್ ಊಟ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಅನ್ಕೊಂಡೆ. ಖಂಡಿತ ಖಂಡಿತ ಮಾಡಬಹುದು, ಅದನ್ನೇ ಹೇಳಿದೆ. ಸೊ ಓನ್ಲಿ ಅದೇ ಹೇಳಿದ್ದು, ಒಂದಷ್ಟು ಜನಗಳಲ್ಲಿ 10 ಜನ ನಾವು ತಗೊಂಡ್ರೆ 1 or 2 ಪೀಪಲ್ ಏನ್ ಹೇಳ್ತಾರೆ ಅಂದ್ರೆ ಎಂಟಿ ಸ್ಟೊಮಕ್ ಅಲ್ಲಿ ಜಿನ್ಸೆಂಗನ್ನ ತಗೊಂಡು ನನಗೆ ಗ್ಯಾಸ್ ಆಯ್ತು. ಸೊ ಈ ರೀತಿ ಸಂದರ್ಭಗಳನ್ನ ಅವಾಯ್ಡ್ ಮಾಡೋದಕ್ಕೆ ಸೇಫೆಸ್ಟ್ ವೇ ಈಸ್ ಟೇಕ್ ಅಲಾಂಗ್ ವಿತ್ ಸಮ್ ಫಲಾಹಾರ, ಅಥವಾ ಏನಾದ್ರೂ ಕಾಫಿ ಟೀ ಜೊತೆಗೆ, ಅಥವಾ ಏನಾದ್ರೂ ಹಾಲಿನ ಜೊತೆಗೆ ತಗೊಂಡ್ರೆ ಇನ್ನೂ ಒಳ್ಳೆ ವರ್ಧಕ ಬೂಸ್ಟ್ ಆಗತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಟಿಪ್ಸ್ ಅನ್ನ ಕೊಡುವಂತದ್ದು. ಸೊ ಜಸ್ಟ್ ಅವಾಯ್ಡ್ ಎನಿ ಅದರ್ ಕಾಂಪ್ಲಿಕೇಶನ್, ಯಾವುದೇ ರೀತಿ ನೆಗೆಟಿವ್ ಒಂದು ಬರ್ಲೇಬಾರದು ಅಂತ ಹೇಳ್ಬಿಟ್ಟು ನಾವು ಅದನ್ನ ಹೇಳ್ತೀವಿ. ಬಟ್ ಅದರ್ವೈಸ್ ಇಟ್ಸ್ ಫೈನ್. ಸೊ ತಗೊಂಡ್ಮೇಲೆ ನಾನು ಇಮಿಡಿಯೇಟ್ ಆಗಿ ಒಂದು 1/4 ಗಂಟೆ ಅರ್ಧ ಗಂಟೆ ಬಿಟ್ಟು ನಾನು ತಿಂಡಿ ತಗೊಳ್ತೀನಿ ಅಥವಾ ಏನಾದ್ರೂ ತಿಂತೀನಿ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್ ಅಟ್ ಆಲ್. ಕಂಪ್ಲೀಟ್ ಖಾಲಿ ಹೊಟ್ಟೆ ಬಿಟ್ಟು ಗಂಟೆ ಬಿಡೋಂಗಿಲ್ಲ. ಹೌದು ಏನ್ ಮಾಡ್ತಾರೆ, ಇದು ಕನ್ಸರ್ನ್ ಇದೆ. ಯಾಕಂದ್ರೆ ತಗೊಂಡ್ಬಿಟ್ಟು ಎಷ್ಟೊತ್ತಾದ್ರೂ ಊಟ ಮಾಡ್ಲಿಲ್ಲ ಅಂದ್ರೆ ಪ್ರಾಬಬಲಿ ಸೊ ಈ ರೀತಿ ಕನ್ಸರ್ನ್ ರೈಸ್ ಆಗ್ಬಹುದು ಅಂತ ಹೇಳಿ ನಾನು ಸ್ವಲ್ಪ ಪೋಸ್ಟ್ ಬ್ರೇಕ್ಫಾಸ್ಟ್ ಅಂದ್ರೆ ಬೆಳಗಿನ ಒಂದು ಮಿಡ್ ಮಾರ್ನಿಂಗ್ ಅಲ್ಲಿ ನಾನು ತಗೊಳಕ್ಕೆ ಹೇಳ್ತೀನಿ. ಸೊ ಅದರ್ವೈಸ್ ಇಟ್ಸ್ ಓಕೆ. ನಿಮ್ಮ ಟೈಮಿಂಗ್ಸ್ ಗೆ ಅನುಗುಣವಾಗಿ ನಾವು ಕಸ್ಟಮರ್ಗೆ ಈ ರೀತಿ ಕೂಡ ಹೇಳ್ಬೋದು ಸರ್. ಥ್ಯಾಂಕ್ ಯು. ನಾಳೆ ಮತ್ತೆ ಉಳಿದಿರ್ತಕ್ಕಂಥ ಕ್ವಶನ್ಗಳಿಗೆ ಆನ್ಸರ್ ತಗೊಳ್ಳೋಣ ಶ್ರೀಕಾಂತ್ ಸರ್ ಇಂದ. ಥ್ಯಾಂಕ್ ಯು.